ಹರಿ ಓಂ. ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸರಿ, ಏನಾಗಿತ್ತು? ಸರಿಯಾದ ಜ್ಞಾನ, ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನ ಮಾಡಿಕೊಳ್ಳಬೇಕು ಅನ್ನುವ ಅಂಶವು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಯಾವುದು ಅಂತ ಕೇಳಿದರೆ, ಅಷ್ಟೇ ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದರೆ, ಅಯಥಾರ್ಥ ಜ್ಞಾನವನ್ನ ನಿಂದನಾ ಮಾಡಬೇಕು, ಖಂಡಿಸಬೇಕು. ತಪ್ಪು ತಿಳುವಳಿಕೆಗಳನ್ನು ಖಂಡಿಸಲೇಬೇಕು. ಅದಕ್ಕೆ ಅಯಥಾರ್ಥ ಉಪಾಸನ, ಅಯಥಾರ್ಥ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಅದನ್ನ ದೃಷ್ಟಾಂತ ಕೊಡ್ರಿ ಅಂತ ಕೇಳಿದ್ರಿ. ಈಗ ಅದಕ್ಕೆ ಸ್ವಯಂಭೂಮನು ಒಂದು ದೃಷ್ಟಾಂತವನ್ನ ಕೊಡ್ಲಿಕ್ಕತ್ತಾನ. ಏನು? ಭಗವಂತನ ಗುಣಗಳ ವಿಷಯದಲ್ಲಿ, ದೇವರ ಗುಣಗಳ ವಿಷಯದಲ್ಲಿ ಹೇಗೆ ಅನ್ಯಥಾ ಉಪಾಸನೆಯನ್ನ ಮಾಡ್ತಾರೆ ಅಂದ್ರೆ ತಪ್ಪು ತಿಳಿದುಕೊಳ್ತಾರೆ, ಅದನ್ನ ತಿಳ್ಕೊಳ್ಬಾರ್ದು, ಖಂಡಿಸಬೇಕು ಅನ್ನುವ ಅಂಶವನ್ನ ಹೇಳಿ ಮುಂದಿನ ವಿಷಯ ಏನದ? ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ತತೋ ಭೂಯ ಇವತೆ ತಮೋ ಯವು ಸಂಭೂತ್ಯಾಮೃತಾಃ ಅನ್ಯದೇವಾಹುಃ ಸಂಭವಾತ್ ಅನ್ಯದಾಹುರಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚಕ್ಷಿರೇ ಸಂಭೂತಿಂಚ ವಿನಾಶಂ ಯಸ್ತದ್ವೇದೋ ಭಯಂ ಸಘ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ಈ 12, 13, 14 ಈ 3 ಮಂತ್ರಗಳಲ್ಲಿ ಭಗವಂತನ ಗುಣ ಯಾವ ಗುಣ ಅಂತ ಕೇಳಿದ್ರೆ ಸೃಷ್ಟಿಕರ್ತೃತ್ವ ಹಾಗೂ ಸಂಹಾರ ಕರ್ತೃತ್ವ. ಇವುಗಳಲ್ಲಿ ಏನಂತಾರ? ಅಸಂಭೂತಿ ಅನ್ನುವ ಶಬ್ದಕ್ಕೆ ಜಗತ್ತಿನ ಸಂಹಾರಕರ್ತ ಬರೆದಿಟ್ಕೊಳ್ರಿ. ಅಸಂಭೂತಿ ಅನ್ನೋ ಶಬ್ದದ ಅರ್ಥ ತಿಳಿಯುವುದಿಲ್ಲ, ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಸದ್ಯಕ್ಕೆ ನೀವು ಬರೆದಿಟ್ಕೊಳ್ರಿ. ಏನಂತ? ಅಸಂಭೂತಿ, ಸಂಹಾರಕರ್ತ. ಕೆಲವರು ಭಗವಂತನ ಉಪಾಸನೆಯನ್ನ ಮಾಡುವಾಗ ಇಷ್ಟೇ ಮಾಡ್ತಾರೆ, ದೇವರು ಸಂಹಾರಕರ್ತ, ಇಷ್ಟೇ ಉಪಾಸನೆ ಮಾಡ್ತಾರೆ. ಅವನು ಸೃಷ್ಟಿಕರ್ತ, ಸಂಹಾರಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಎಲ್ಲಾ ಗುಣಗಳಿಂದ ಭಗವಂತನ ಉಪಾಸನೆಯನ್ನ ಮಾಡುವುದಿಲ್ಲ. ಅಂದ್ರೆ ಕೆಲವರು ಭಗವಂತನ ಗುಣಗಳಲ್ಲಿ ಭಾಗಹಾನಿ ಅಂದ್ರೆ ಪಾರ್ಟ್ ವೈಸ್ ಭಗವಂತನ ಗುಣಗಳ ಉಪಾಸನೆ ಮಾಡ್ತಾರೆ. ಇದನ್ನ ಮಾಡಬಾರ್ದು. ಏನ್ ಮಾಡಬೇಕು? ಭಗವಂತನ ಗುಣಗಳನ್ನ ಎಲ್ಲವನ್ನೂ ಮಾಡಬೇಕು. ಉದಾಹರಣೆಗೆ ದೇವರು ಸೃಷ್ಟಿಕರ್ತೃವೂ ಹೌದು, ಸಂಹಾರಕರ್ತೃವೂ ಹೌದು, ಎರಡೂ ಹೌದು ದೇವರು. ಮತ್ತ ನಾವೇನ್ ಮಾಡಬಾರ್ದು? ಕೇವಲ ಸಂಹಾರಕರ್ತ ಅಥವಾ ಕೇವಲ ಸೃಷ್ಟಿಕರ್ತ ಎಂಬುದಾಗಿ ಅವನನ್ನು ಉಪಾಸನ ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಭಾಗಹಾನಿ ಅಂತ ಕರೆಸಲ್ಪಡುತ್ತದೆ. ಅಂದ್ರೆ ಒಂದು ಭಾಗ ಮಾತ್ರ ಉಪಾಸನ ಮಾಡಿ ಇನ್ನೊಂದು ಭಾಗವನ್ನ ಉಪಾಸನ ಮಾಡದೇ ಇರುವುದು ಅಂತ ಅನಿಸ್ತದೆ. ಹಾಗಾಗಬಾರದು ಅನ್ನುವುದಕ್ಕಾಗಿ ಭಾಗವಾಗಿ ಉಪಾಸನ ಮಾಡಬಾರದು. ಹಾಗ ಉಪಾಸನ ಮಾಡುವರನ್ನ ನಿಂದಿಸದೇ ಹೋದರೆ ಅದೂ ಕೂಡ ಅಪರಾಧ ಅಂತ ಹೇಳಿ ಹೊರಟಾರೆ. ತಗೊಳ್ರಿ 12ನೇ ಮಂತ್ರ ತಗೊಳ್ರಿ. ಅಂಧಂತಮಃ ಪ್ರವಿಶಂತಿ, ಅವರು ಗಾಢವಾದ ಕತ್ತಲೆಯ ಕೋಣೆಯಲ್ಲಿ ಪ್ರವೇಶ ಮಾಡ್ತಾರೆ. ಅದಕ್ಕೊಬ್ಬರು ಹಿರಿಯರು ವಿದ್ವಾಂಸರು ಒಂದು ವ್ಯಾಖ್ಯಾನ ಮಾಡಿದ್ರು, ಬಹಳ ಚಂದ ಇತ್ತು. ಏನ್ ಚಂದ ಇತ್ತು ಅಂದ್ರೆ, ಗಾಢವಾದ ಕತ್ತಲೆಯ ಕೋಣೆ ಅಂದ್ರೆ ಯಾವ್ದ್ರಪ್ಪ? ಅಂಧಕಾರ. ಅಂಧನ್ ತಮಸ್ಸು ನೋಡ್ರಿ. ಎಲ್ಲೋ ಇರುವ ಅಂಧನ್ ತಮಸ್ಸಿನ ಪ್ರವೇಶಕ್ಕಿಂತಲೂ ತಾಯಿಯ ಗರ್ಭವೆಂಬ ಕತ್ತಲೆಯ ಕೋಣೆಯಲ್ಲಿ ಪ್ರವೇಶ ಮಾಡ್ತಾರಂತ ಹೇಳುದು ಬಹಳ ಚಲೋ. ಅಂದ್ರೆ ಏನು? ಮತ್ತೊತ್ತು ಹುಡ್ತಾರ ಅಂತ ಅರ್ಥ. ಅವರು ಮತ್ತೆ ಹುಡ್ತಾರೆ ಅಂತ ಅರ್ಥ. ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಅಂದರೆ ಭಗವಂತನ ಗುಣಗಳ ವಿಷಯದಲ್ಲಿ ಅರ್ಧ ಉಪಾಸನೆ ಮಾಡಿದ್ದರ ಫಲವಾಗಿ ಏನಾಯ್ತವರಿಗೆ ಅಂದ್ರೆ ಮತ್ತೆ ಜನ್ಮ, ಮತ್ತೆ ಮರಣ.
ಆದ್ದರಿಂದ ಹಾಗೆ ಉಪಾಸನೆಯನ್ನು ಮಾಡಬಾರದು. ಈಗ ಶ್ಲೋಕದಲ್ಲಿದ್ದ ಪದ ತಗೊಳ್ರಿ. ಅಂಧಂತಮಃ ಪ್ರವಿಶಂತಿ. ಅಂಧಂತಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಂಧಂತಮಸ್ಸು ಅಂತದ ಅಲ್ಲಿ ಪ್ರವೇಶ ಮಾಡ್ತಾರ ಅಂತ ಒಂದರ್ಥ. ಅಥವಾ ಮಾತೃಗರ್ಭ, ತಾಯಿಯ ಗರ್ಭ, ಅಲ್ಲೂ ಕೂಡ ಅದು ಕತ್ತಲೆಯ ಕೋಣೆ, ಅಲ್ಲಿ ಪ್ರವೇಶ ಮಾಡ್ತಾರ ಅಂದ್ರ ಅಯಥಾರ್ಥ ಉಪಾಸನೆಯಿಂದ ಮತ್ತೆ ಮತ್ತೆ ಸಂಸಾರ ಬರ್ತದ, ಮತ್ತೆ ಮತ್ತೆ ಸಂಸಾರ ಬರ್ತದ. ಅದಕ್ಕೆ ಭಾಗವತದಲ್ಲಿ ಬರುವಂತಹ ಒಂದು ಮಾತು, ಎರಡು ಕಾರಣ ನೆನಪಿಟ್ಟುಕೊಳ್ಳೋದು. ಒಂದಂತರೂ ಅಯಥಾರ್ಥ ಉಪಾಸನೆಯಿಂದ ಬರ್ತದ ಅಂತ ಸರಿ ಸರಿ. ಇನ್ನೊಂದೇನು ಅಂತ ಕೇಳಿದ್ರೆ, ಇನ್ಯಾವ ಕಾರಣಕ್ಕೆ ನಮಗೆ ಅಂಧಂತ ಇದು ಸಂಸಾರ ಬರ್ತದ ಅಂದ್ರೆ ಕರ್ತೃತ್ವದ ಆರೋಪ ಮಾಡಿಕೊಂಡಾಗ ಮತ್ತೆ ಮತ್ತೆ ಬರ್ತದೆ. ನಾನೇ ಕರ್ತಾ ನಾನೇ ಕರ್ತಾ ನಾನೇ ಕರ್ತಾ ಅಂತ ಅನ್ಕೋತ್ ಕೂತಿದ್ವಿ ಅಂದ್ರ ಬರ್ತದ. ಅನ್ಯಥಾ ಉಪಾಸನಾ ಹಾಗೂ ಅಹಂ ಕರ್ತ ಅಂತನ್ನುವ ಎರಡು ಉಪಾಸನೆಯಿಂದಾಗಿ ಏನಾಗ್ತದ ಅಂದ್ರೆ ನಾವು ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ತೀವಿ. ಸರಿ, ಈಗ ನೋಡ್ರಿ, ಅಸಂಭೂತಿ ಉಪಾಸತೆ ಅಂತದ ಮಂತ್ರದಲ್ಲಿ ಅಸಂಭೂತಿ ಅನ್ನೋ ಶಬ್ದಕ್ಕೆ ಸಂಹಾರ ಕರ್ತೃತ್ವ ಅಷ್ಟೇ. ಯಾರು ಸಂಹಾರ ಕರ್ತೃತ್ವವನ್ನಷ್ಟೇ ಉಪಾಸನೆ ಮಾಡ್ತಾರೆ. ತಥೋ ಭೂಯ ಇವತೆ ತಮೋ ಯವು ಸಂಭೂತ್ಯಾಮೃತಾ. ನಾವು ಭಗವಂತ ಸಂಹಾರಕರ್ತ ಅಂತಲ್ಲ ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡ್ತೀವಿ ಅಂತಂದ್ರೆ ನೀನು ಅಷ್ಟೇ ಉಪಾಸನೆ ಮಾಡಿದ್ದಕ್ಕೆ ಸಂಹಾರಕರ್ತ ಅಂತ ಉಪಾಸನೆ ಮಾಡಿದವರು ಏನ್ ದುಃಖ ಪಡಿತಾರೋ ಅದನ್ನ ನೀನು ಪಡಿತಾ ಇದ್ದೀಯಪ್ಪ. ನೋಡ್ರಿ, ಅನ್ಯದೇವಾಹು ಸಂಭವಾತ್ ಅನ್ಯದಾಹು ರಸಂಭವಾತ್. ಭಗವಂತ ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡುವುದರಿಂದ ಒಂದು ಫಲ ಇದೆ, ಭಗವಂತ ಸಂಹಾರಕರ್ತ ಅಂತ ಉಪಾಸನೆ ಮಾಡೋದರಿಂದ ಮತ್ತೊಂದು ಫಲ ಇದೆ. ಎರಡು ಪ್ರತ್ಯೇಕ ಫಲಗಳು. ಅಂದ ಮೇಲೆ ಸಂಹಾರಕರ್ತ ಸೃಷ್ಟಿಕರ್ತ ಅಂತನ್ನುವ ಎರಡೂ ಉಪಾಸನೆಯಿಂದ ಭಿನ್ನವಾದ ಫಲಗಳಿವೆ. ಆದ್ದರಿಂದ ಉಪಾಸನ ಮಾಡಬೇಕು. ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಗುರು ಸಂಪ್ರದಾಯದಲ್ಲಿ ಹೀಗೆ ಬಂದಿದೆ. ನಮ್ಮ ಗುರುಗಳು ಪಾಠ ಹೇಳೋ ಕಾಲಕ್ಕೆ ಹಿಂಗೆ ಹೇಳ್ತಿದ್ರು. ಏನಂತ ನೋಡಪ್ಪ, ಇದನ್ನು ಉಪಾಸನ ಮಾಡು, ಇದನ್ನು ಉಪಾಸನ ಮಾಡು ಅಂತ ಹೇಳ್ತಿದ್ರು. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ. ಸಂಭೂತಿಂಚ ವಿನಾಶಂಚ ಯಸ್ತೆ ದ್ವೇದೋ ಭಯಂ ಸಗ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ಅದರಿಂದ ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ಎರಡನ್ನೂ ತಿಳಿಯಬೇಕು. ಭಗವಂತನ ಸೃಷ್ಟಿಕರ್ತೃತ್ವವನ್ನೂ ತಿಳಿಯಬೇಕು, ಹಾಗೆ ಸಂಹಾರ ಕರ್ತೃತ್ವವನ್ನೂ ತಿಳಿಯಬೇಕು. ಎರಡರಲ್ಲಿ ಒಂದು ಮಾತ್ರ ತಿಳಿದ್ರೆ ಆಗೋದಿಲ್ಲ. ಅರ್ಥವಾಯ್ತಾ ಏನಂತ ಹೇಳಿದ್ದು? ಎರಡರಲ್ಲಿ ಒಂದು ಮಾತ್ರ ತಿಳಿದ್ರೆ ಆಗೋದಿಲ್ಲ. ಅದರಿಂದ ಲಾಭ ಏನು? ವಿನಾಶೇನ ಮೃತ್ಯುಂ ತೀರ್ತ್ವ. ಭಗವಂತ ಸಂಹಾರಕರ್ತ ಅಂತ ತಿಳಿಯುವುದರಿಂದ ನಾವು ಮರಣದಿಂದ ಪಾರಾಗ್ತೀವಿ. ಅಂದ್ರೆ ಮರಣದಿಂದ ಅಂತ ನಿನ್ನೆ ಹೇಳೀನಿ, ಮರಣಕಾಲೀನ ದುಃಖ, ನಾನಾ ತರಹದ ವ್ಯಥೆಗಳು, ಬಹಳ ದುಃಖ ಆಗ್ತದಂತ್ರಿ. ಯಾಕೆ ಹೆದರ್ಕೋತೀವಿ ನಾವು ಮರಣ ಕಾಲದಲ್ಲಿ ಅಂತಂದ್ರೆ ಸ್ವಾರಸ್ಯ ಹೇಳ್ತದ. ಪುರಾಣ ಹಿರಿಯರು ಹೇಳ್ತಾರೆ, ಅದೇನಾಗಿರ್ತದೆ, ಈ ದೇಹದಾಗ ಬಹಳ ದಿವಸ ಇದ್ ಬಿಡ್ತೀವ್ರಿ. ಎಷ್ಟು ಅಭಿಮಾನ ಆಗಿಬಿಟ್ಟಿರ್ತದ ಅಂದ್ರೆ ಇದನ್ನ ಬಿಟ್ಟು ಹೊರಡು ಅಂತಂದ್ರೆ ಇವು ತಡ್ಕೊಳಿಕ್ ಆಗಂಗಿಲ್ಲ ನಮ್ ಕಡೆಯಿಂದ. ಅದಕ್ಕ ನಾವ್ ಯಾವಾಗ್ಲೂ ಸಾಯಬಾರ್ದು ಅಂತ ಇಷ್ಟಪಡೋರಿ ನಾವು. ಸಾಯ್ಬಾರ್ದು. ಯಾಕಂದ್ರೆ ಒಂದು ಅಲ್ಲಿ ಏನದಂತ ಗೊತ್ತಿಲ್ಲ, ಆ ಕಡೆ ಸತ್ತ ಮೇಲೆ ಏನಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಬರೋಕ್ಕಿಂತ ಮೊದ್ಲೇನಿತ್ತು ಅಂತ ಗೊತ್ತಿಲ್ಲ, ನಾವ್ ಅದನ್ನ ತಲೆ ಕೆಡ್ಸ್ಕೊಂಡಿಲ್ಲ. ಸತ್ತ ಮೇಲೆ ಏನಾಗ್ತದ ಗೊತ್ತಿಲ್ಲ. ಅದರಿಂದಾಗಿ ನಾವ್ ಇಷ್ಟು ಗಾಬರಿ ಆಗ್ಬಿಟ್ಟಿವಿ ಅಂದ್ರೆ ಮುಗಿತಪ್ಪ ನಮ್ ಕತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಹಂಗೇನಿಲ್ರಿ, ಮತ್ತಿದ ಪ್ರೋಗ್ರಾಮ್ ಅದ, ಮತ್ತೊಂಬರೋದು ಇದ. ಅದಕ್ಕೆ ಒಂದು ನೆನ್ಪಿಟ್ಟುಕೊಳ್ರಿ, ಯಾರು ಭಗವಂತ ಸಂಹಾರಕರ್ತ ಎಂದು ಉಪಾಸನೆ ಮಾಡ್ತಾರೋ ಮರಣ ಕಾಲದಲ್ಲಿನ ಉದ್ವೇಗ, ಮರಣ ಕಾಲದಲ್ಲಿ ದುಃಖ, ಮರಣ ಕಾಲದ ಮೂರ್ಛಾವಸ್ಥೆಗಳು ಬರದೇ ಹೋಗುತ್ತವೆ ಅಂತ ತಿಳಿದುಕೊಳ್ಳ್ರಿ. ಅದಕ್ಕೆ ಸಂಹಾರಕರ್ತ ಅಂತ ಫಸ್ಟ್ ಕ್ಲಾಸ್ ಉಪಾಸನೆ ಮಾಡ್ರಿ. ಇನ್ನು ಸಂಭೂತ್ಯಾಮೃತಮಷ್ಟೊತೆ, ದೇವರು ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡಿದಾಗ ನಮ್ಮ ಸ್ವರೂಪದಲ್ಲಿರುವ ಆನಂದವನ್ನು ಅಭಿವ್ಯಕ್ತ ಮಾಡ್ತಾನೆ. ಯಾಕೆ? ಅದು ಸೃಷ್ಟಿ ಅಲ್ವೇನ್? ಮತ್ತೆ ಆನಂದಾಭಿವ್ಯಕ್ತಿ ಎಂಬುದು ಸೃಷ್ಟಿ. ಮೋಕ್ಷದಲ್ಲಿ ಸೃಷ್ಟಿಯನ್ನು ಕೊಡ್ತಾನೆ. ಇಷ್ಟು ಮಂತ್ರದ ಅರ್ಥ. ಈಗ ಭಾಷ್ಯ ನೋಡ್ರಿ, ಈಗೇನ್ ಹೇಳಿದೆ ಇದಿಷ್ಟು ಭಾಷ್ಯದ ವಿಷಯವನ್ನ ಮಂತ್ರಾರೂಢವಾಗಿ ಹೇಳಿದ್ದು. ಈಗ ಪ್ರತ್ಯೇಕ ಭಾಷ್ಯವನ್ನು ನೋಡೋಣ. ಏವಂ ಸೃಷ್ಟಿಕರ್ತೃತ್ವಂ ನಾಂಗೀಕುರುವಂತಿ ಹರೇಹೇ. ಯಾವ ವ್ಯಕ್ತಿಗಳು ಲೋಕದಲ್ಲಿ ಇದ್ದವರು ಸೃಷ್ಟಿಕರ್ತೃತ್ವಂ ನಾಂಗೀಕುರುವಂತಿ, ಭಗವಂತನ ಸೃಷ್ಟಿಕರ್ತೃತ್ವವನ್ನ ಅಂಗೀಕಾರ ಮಾಡುವುದಿಲ್ಲ ಅಂದ್ರೆ ಒಪ್ಪುವುದಿಲ್ಲವೋ.
ದೇವರೇನ್ ಸೃಷ್ಟಿಕರ್ತ ಅಲ್ಲ, ಬರೇ ಸಂಹಾರಕರ್ತ. ಏನಾಗ್ಬಿಟ್ಟದ್ರಿ, ಹಂಗೊಂದ್ ಪ್ರಥಾ ಬಂದ್ಬಿಟ್ಟದ ಲೋಕದಲ್ಲಿ. ಬ್ರಹ್ಮ ಸೃಷ್ಟಿಕರ್ತ, ಮತ್ತ ವಿಷ್ಣು ಸ್ಥಿತಿಕರ್ತ, ರುದ್ರ ಸಂಹಾರಕರ್ತ ಅಂತ ಹಿಂಗ್ ಬಂದ್ಬಿಟ್ಟದಲ್ಲ. ಹಂಗ ಒಂದೊಂದೇ ಗುಣಗಳವ ಅಂತ ತಿಳ್ಕೊತಾರಂತ. ಏನ್ ತಿಳ್ಕೊತಾರ, ಭಗವಂತನಲ್ಲಿ ಸಂಹಾರ ಕರ್ತೃತ್ವವೆಂಬ ಒಂದೇ ಗುಣ ಅದ ಅಂತ. ಆದ್ರೆ ವಾದರಾಶ್ರಮ ಅಂತಾರೆ, ಹಂಗ ಒಂದ ಗುಣ ಅವ ಅಂತ ಇತರ ದೇವತೆಗಳು ತಿಳ್ಕೊಳ್ರಿ, ತಪ್ಪಲ್ಲ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಲಕ್ಷ್ಮೀ ಶೋಭಾನದಲ್ಲಿ ಹೇಳುವಾಗ ಆ ಮಾತಂತಾರ. ಬೇಕಾದ್ರೆ ಹೇಳ್ರಿ, ಉಳಿದ ದೇವತೆಗಳಲ್ಲಿ ಹೇಳಿ ತಪ್ಪಲ್ಲ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ಭಗವಂತನಲ್ಲಿ ಹೇಳುವಾಗ ಸಂದಣಿಸಿವೆ, ಎಲ್ಲಾ ಗುಣಗಳು ಇವನಲ್ಲವ ಅಂತ ತಿಳ್ಕೊಳ್ರಿ ಅಂತ ಈ ಈಶಾವಾಸ್ಯದ ಉಪನಿಷತ್ತಿನ ಮಾತನ್ನೇ ತಂದು ತೋರಿಸ್ತಾರೆ. ಒಂದೊಂದು ಗುಣ ದೇವರಲ್ಲಿ ಉಪಾಸನೆ ಮಾಡಬಾರ್ದು. ದೇವರಲ್ಲಿ ಎಲ್ಲ ಸಮೃದ್ಧವಾಗಿ ಎಷ್ಟು ಗುಣ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಮಾಡ್ರಿ, ತಿಳ್ಕೊಳ್ರಿ. ಧ್ಯಾನಾವಸ್ಥೆಯಲ್ಲಿ ನಿಮ್ಗೇನಷ್ಟು ಬರುದಿಲ್ಲ, ನಾಲ್ಕ ಬರ್ತಾವ, ಬಂದ್ರೆ ಹೆಚ್ಚಿಂದ ಅಷ್ಟ. ತೇಪಿ ಯಾಂತಿ ತಮೋ ಘೋರಂ ತಥಾ ಸಂಹಾರ ಕರ್ತೃತಾಂ ನಾಂಗೀಕುರ್ವಂತಿ ತೇಪ್ಪೇವಂ. ಸೃಷ್ಟಿಕರ್ತೃತ್ವವನ್ನು ಯಾರು ಒಪ್ಪುವುದಿಲ್ಲ ಅವರು ಅಂಧಂತಮಸ್ಸಿ ಹೋಗ್ತಾರ, ಸರಿ. ಸಂಹಾರ ಕರ್ತೃತ್ವವನ್ನು ಯಾರು ಅಂಗೀಕಾರ ಮಾಡೋದಿಲ್ಲ ಅಂದ್ರೆ ಏನಾಯ್ತು, ಈಗದು ಕೆಲವರು ಸೃಷ್ಟಿಕರ್ತ ಅಂತ ಇಷ್ಟೇ ಉಪಾಸನೆ ಮಾಡ್ತಾರ, ಕೆಲವರು ಸಂಹಾರಕರ್ತ ಅಂತ ಇಷ್ಟೇ ಉಪಾಸನೆ ಮಾಡ್ತಾರ. ಎರಡೂ ತಪ್ಪು. ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರನೀಶೇಷಂ ಸರ್ವಸಂಹಾರಕಾರಕಂ. ಆದ್ರಿಂದ ಭಗವಂತ ಸರ್ವಗುಣವುಳ್ಳವನು, ಸರ್ವಕರ್ತಾರ, ಸರ್ವಸಂಹಾರಕ ಎಂಬುದಾಗಿ ಉಪಾಸನೆ ಮಾಡ್ರಿ. ನೋಡ್ರಿ, ಇದೆಲ್ಲ ಕೂರ್ಮ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳಿದ ಮಾತನ್ನು ಸಂಗ್ರಹ ಮಾಡ್ತಿದ್ದಾರೆ ಶ್ರೀಮದಾಚಾರ್ಯ. ಅಂದ್ರೆ ನಾವು ಕೂರ್ಮ ಪುರಾಣವನ್ನ ಅಧ್ಯಯನ ಮಾಡದೆ ಹೋದ್ರೆ ಉಪನಿಷತ್ತನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಪುರಾಣಗಳ ಅಧ್ಯಯನ ಎಷ್ಟು ಮಹತ್ವದ್ದು ಅಂತ ಅರ್ಥ ಆಗ್ತದೆ. ನೋಡ್ರಿ, ಯೋ ವೇದ, ಆನಂದ್ ಅವ್ರ ಮುಂದಿನ ವಾಕ್ಯ ತಗೊಳ್ರಿ, ಆಲವರವ್ರ ಮುಂದಿನ ವಾಕ್ಯ ತಗೊಳ್ರಿ. ಏನಂತಾರ, ಯೋ ವೇದ, ಶ್ರೀನಿವಾಸ್, ಯೋ ವೇದ ಸಂಹೃತಿ ಜ್ಞಾನಾತ ದೇಹ ಬಂಧಾತ್ ವಿಮುಚ್ಯತೆ. ಭಗವಂತನು ಸಂಹಾರಕರ್ತ ಎಂಬ ಜ್ಞಾನ ಮಾಡಿಕೊಂಡ್ವಿ, ಹೌದು. ಲಾಭ ಏನು ಅಂದ್ರೆ ದೇಹ ಬಂಧಾತ್ ವಿಮುಚ್ಯತೆ. ಮತ್ತ ದೇಹ ಬರಂಗಿಲ್ಲ, ನಮಗ ಮತ್ತ ದೇಹ ಬರುವುದಿಲ್ಲ. ದೇಹ ಬಂಧದಿಂದ ವಿಮುಚ್ಯತೆ, ಪರ್ಮನೆಂಟ್ಲಿ ಸೊಲ್ಯೂಷನ್, ಅಂದ್ರೆ ಒಟ್ಟಾರೆ ಹೊರಟು ಹೋಗ್ಬಿಡ್ತೀವಿ. ಈಗ ಪ್ರಭಾಕರ್, ಈಗೇನಾಯ್ತು ಅಂದ್ರೆ ಜನ್ಮಾದ್ಯಸ್ಯತಃ ಎಂಬ ಸೂತ್ರಕ್ಕೊಂದು ಹೊಸ ಅರ್ಥ ಬಂತೀವಿ. ನಾವು ಇಷ್ಟು ದಿವಸ ಅದನ್ನು ಲಕ್ಷ್ಯ ಕೊಟ್ಟಿದ್ದಿಲ್ಲ ಶ್ರೀನಿವಾಸ್, ಹೌದಿಲ್ಲ? ಈಗ ಲಕ್ಷ್ಯ ಕೊಟ್ಟಿದ್ದಿಲ್ಲ. ಜನ್ಮಾದ್ಯಸ್ಯತಃ, ಬ್ರಹ್ಮ ಯಾರಪ್ಪ ಅಂದ್ರ ಯಾವ ಸೃಷ್ಟ್ಯಾದ್ಯ ಅಷ್ಟಕರ್ತಾರಿ ಅಲ್ರಿ. ಅಷ್ಟಕರ್ತ ಅಂತ ಯಾಕೆ ಹೇಳ್ಬೇಕ್ರಿ? ಬೇಡ, ಎಷ್ಟದ ಅಷ್ಟಕರ್ತ ಅಂತ ಹೇಳೋಣ. ಎಷ್ಟದ ಅಷ್ಟ ಹೇಳ್ಬೇಡಪ್ಪ ತಮ್ಮ, ಅಷ್ಟಕರ್ತ ಅಂತ ಹೇಳು. ಯಾಕ, ಒಂದೊಂದು ಉಪಾಸನೆಯಿಂದಲೂ ಒಂದೊಂದು ಭಿನ್ನ ಭಿನ್ನ ಫಲಗಳವ. ಸಂಹಾರಕರ್ತ ಅಂತ ಉಪಾಸನೆ ಮಾಡಿದ ಏನ್ ಫಲ? ದೇಹ ಬಂಧ ವಿಮುಚ್ಯತೆ, ಮತ್ತ ನೀ ದೇಹದ ಬಂಧನಕ್ಕೆ ಬೀಳೋದಿಲ್ಲ. ಎಷ್ಟು ಸ್ಟ್ರಾಂಗ್ ಇರ್ಬೇಕು ನಿನ್ನ ಉಪಾಸನ ಅಂತಂದ್ರ ಕಳಿಚಿ ಬೀಳೋ ಅಷ್ಟು ಸ್ಟ್ರಾಂಗ್ ಇರ್ಬೇಕು ಉಪಾಸನ. ಸುಮ್ಮೇನೋ ಪುರಾಣ ಕೂತಾಗ ಗೋಣ ಆಡ್ಸಿ, ತಲೆ ಆಡ್ಸಿ, ಯಾಕಂದ್ರೆ ಉಳಿದ ಹೊತ್ನಾಗ ಆಡಿಸ್ಲಿಕ್ಕೆ ಬಿಟ್ಟಿರಂಗಿಲ್ಲ ನಮ್ಮ ಮನ್ಯಾಗ. ಅದಕ್ಕೆ ಈಗ ಹಿಂಗ್ 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 ಆಡ್ಸಿ, ಏನ್ರಿ ಸರಾಫ್ ಅವ್ರ, ಅದಕ್ಕೆ ಹ್ಞೂ ಅಂದು ಗೋಣ ಅಲ್ಲಾಡ್ಸಿ ವ್ಯಾಯಾಮ ಮಾಡಿದಂಗೆ ಮಾಡಿ ಮುಗಿಸ್ಬಿಟ್ರೆ ಮುಗಿಲಿಲ್ಲ. ವೆಂಕಟರಮಣ್ ಪುರಾಣ ಕೂತಾಗಷ್ಟೇ ಹಿಂಗ್ ಆಡಿಸಿ ಮುಗಿದ್ಬಿಟ್ರೆ 90 ರೊಟೇಟ್ ಆಗ್ಬಿಟ್ರೆ ಅಲ್ಲದು. ಅದರ ಉಪಾಸನ ಸ್ಟ್ರಾಂಗ್ ಇರಬೇಕು. ಎಷ್ಟು ಉಪಾಸನ ಸ್ಟ್ರಾಂಗ್ ಇರಬೇಕು ಅಂದ್ರೆ ನಾವು ಅಂದುಕೊಂಡ ಕ್ಷಣಕ್ಕೆ ದೇಹ ಬಿಡ್ಲಿಕ್ಕೆ ತಯಾರಾಗಿರ್ಬೇಕು. ಅಷ್ಟು ಸ್ಟ್ರಾಂಗ್ ಇದ್ರೆ ಆಗದು ಸಂಹಾರ ಕರ್ತೃತ್ವದ ಉಪಾಸನಾ ಫಲ ಅಂತ ಕರೀತದೆ. ಎಲ್ಲೇ ಇದ್ರೆ ಗಯ, ಏನು ಗಯ ಅಂದ್ರೆ ಮಾತ್ರ ಗಯ ಪಿತೃಗಯ ಅಲ್ಲ, ಮತ್ತ ಗಯ ಅಂದ್ರೆ ಗಯ ಅಂತ ಅರ್ಥ ಅಷ್ಟೇ. ಮುಂದೆ ನೋಡ್ರಿ, ಸುಖ ಜ್ಞಾನಾದಿ ಕರ್ತೃತ್ವ ಜ್ಞಾನಾತ್ ತತ್ವ್ಯಕ್ತಿ ಮಾವ್ರಜೇತ್. ಹೌದು, ಸುಖ ಜ್ಞಾನಾದಿ ಕರ್ತೃತ್ವ ಜ್ಞಾನಾತ್ ಭಗವಂತ ಸುಖ ಉಂಟು ಮಾಡ್ತಾನ, ಜ್ಞಾನ ಉಂಟು ಮಾಡ್ತಾನ ಅಂದ್ರೆ ಸೃಷ್ಟಿಕರ್ತ ಅಂತ ಅರ್ಥದಕ್ಕೆ. ಆ ಜ್ಞಾನ ಮಾಡಿಕೊಂಡ್ರೆ ತದ್ವ್ಯಕ್ತಿ ಮಾವ್ರಜೇತ್, ನಿಮ್ಮಲ್ಲಿರುವ ಸುಖ ಜ್ಞಾನಗಳು ಅಭಿವ್ಯಕ್ತ ಆಗ್ತಾವ. ಅಂದ್ರೆ ಭಗವಂತನು ಲೋಕದಲ್ಲಿ ಸುಖವನ್ನ ಸೃಷ್ಟಿ ಮಾಡ್ತಾನ, ಜ್ಞಾನವನ್ನು ಸೃಷ್ಟಿ ಕೊಡ್ತಾನ ಅಂತ ಉಪಾಸನೆ ಮಾಡುವುದರಿಂದ ನನ್ನ ಸ್ವರೂಪದಲ್ಲಿಯೇ ಇರುವ ಸುಖ ಹಾಗೂ ಜ್ಞಾನಗಳು ಅಭಿವ್ಯಕ್ತವಾಗುತ್ತವೆ, ಹೊರಗೆ ಕಾಣಿಸಿಕೊಳ್ಳುತ್ತವೆ. ನೋಡ್ರಿ, ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ. ಎಲ್ಲ ದೋಷಗಳಿಂದ ದೂರನಾದ ಗುಣರೂಪನಾದ ಪರಮಾತ್ಮನನ್ನು ಜಾನೀಯಾತ್, ತಿಳಿಬೇಕು. ಈ ಮುಂದಿನ ಸೆಂಟೆನ್ಸ್ ಬಹಳ ಮಹತ್ವದ್ದು. ಇದೆಲ್ಲ ವಿಷಯ ತಿಳ್ಕೊಂಡ್ರಿ, ಗೊತ್ತಾಗ್ತದೆ ವಿಷಯ ತಿಳ್ಕೊಳ್ಳೋದು.
ಈಗ ಶ್ರೀಮದಾಚಾರ್ಯ ಅರ್ಥಾತ್ ಕೂರ್ಮ ಪುರಾಣದಲ್ಲಿ ವೇದವ್ಯಾಸ ದೇವರೊಂದು ನಿಷೇಧ ಮಾಡ್ತಾರೆ. ಗುಣಾನಾಂಚ ಭಾಗಹಾನಿಂ ನ ಪ್ರಕಲ್ಪಯೇತ. ನೋಡ್ರಿ, ಜಾನೀಯಾನ್ ಅಂತ ಡಬಲ್ ನ ಅದ. ಆ ಜಾನೀಯಾನ್ ಅನ್ನೋಲಿ ಜಾನೀಯಾತ್ ಅಂತ ಆ ಕಡೆ ಇಟ್ಟುಕೊಂಡು ನ ಈ ಕಡೆ ತಗೋಬೇಕು. ನ ಗುಣಾನಾಂಚ ಭಾಗಹಾನಿಂ ಪ್ರಕಲ್ಪಯೇತ್. ಸರಿ, ಬರ್ಕೊಳ್ರಿ. ಅನ್ಯಥಾ ಉಪಾಸನೆಗಳು ಅಂತ ಒಂದು ಮೇಲೆ ಹೆಡ್ಡಿಂಗ್ ಕೊಟ್ಟುಕೊಂಡು ಕೆಳಗೆ ನಂಬರ್ 1, ನಂಬರ್ 2, ನಂಬರ್ 3 ಅಂತ ಬರ್ಕೋಬೇಕು. ಯಾವುದನ್ನ ಮಾಡಬಾರ್ದು ಅಂತ ಹೇಳಿಕತ್ತದೆ ಈಗ ಶಾಸ್ತ್ರ ನಮಗೆ. ಏನು? ಅನ್ಯಥೋಪಾಸನೆಗಳು ಅಥವಾ ಅಯಥಾರ್ಥ ಜ್ಞಾನ, ಯಾವುದನ್ನ ನೀವು ನಿಂದಿಸಬೇಕು ಅದು. ಎರಡು ಬರ್ಕೊಳ್ರಿ. ಬ್ರಾಕೆಟ್ ಒಳಗ ಮೀಸಿ ತಿರುಗಿಸಿ ಕಂಸದಲ್ಲಿ ಏನ್ ಬರೀಬೇಕು ಅಂದ್ರೆ, ಮೀಸಿ ತಿರುಗಿಸಿದ ಕಂಸದಲ್ಲಿ ಅಯಥಾರ್ಥ ಜ್ಞಾನ ಅಂತ ಬರ್ಕೊಳ್ರಿ. ಹೊರಗ ಅನ್ಯಥಾ ಉಪಾಸನ ಅಂತ ಬರ್ಕೊಳ್ರಿ. ಏನು? ನಂಬರ್ 1 ಮೊದಲನೇದ್ದು, ಗುಣಾನಾಂ ಭಾಗಹಾನಿಂ ನ ಪ್ರಕಲ್ಪಯೇತ್. ಭಗವಂತನ ಗುಣಗಳಲ್ಲಿ ಭಾಗ ಮಾಡಬಾರದು. ಭಗವಂತನ ಗುಣಗಳಲ್ಲಿ ಭಾಗ ಮಾಡಬಾರದು. ಕೆಲವರು ಹೆಂಗ್ ಮಾಡಿರ್ತಾರ ಅಂದ್ರೆ, ಮನ್ಯಾಗ ಆಸ್ತಿ ಭಾಗ ಮಾಡ್ಕೋತಿರ್ತಾರೆ. ಎಷ್ಟು ಚಂದ ಆಸ್ತಿ ಭಾಗ ಮಾಡ್ಕೋತಾರ ಅಂದ್ರೆ, ಅವರಪ್ಪ 4 ಮನಿ ಕಟ್ಟಿದ್ದ 2 ಮಕ್ಕಳಿಗೆ ಅಥವಾ 4 ಮಕ್ಕಳಿಗೆ, 4 ಮನಿ ಭಾಗ ಆತು. ಒಂದೊಂದು ಬಂದ್ಬಿಡ್ತು, ಸರಿ ಹೋತು. 2-3 ಗಾಡಿ ಮಾಡಿದ್ದ, ಎಲ್ಲ ಸರಿ ಮಾಡ್ಕೊಂಡ್ರು. ದೇವ್ರ ಪಟ್ಟಿಗೆ ಒಂದ ಮಾಡಿದ್ದಾರೆ. ಆನಂದವರ ದೇವ್ರ ಪಟ್ಟಿಗೆ ಒಂದೇ ಮಾಡಿದ್ದವ. ಅವೇನ್ ಮಾಡಿದ್ದ, ಈ ನನ್ನ ಮಕ್ಕಳ ಮುಂದೆ ದೇವ್ರ ಪೂಜೆ ಮಾಡಂಗಿಲ್ಲ ಬಿಡಂಗಿಲ್ಲ, ಸುಳ್ಳ ಯಾಕ ಅಂತ ತನಗೆ ಎಷ್ಟು ಬೇಕಷ್ಟ ದೇವ್ರ ಪೂಜಾಕ್ಕೆ ಒಂದ್ ಶಾಲಿಗ್ರಾಮ, ಒಂದ್ ಚಕ್ರ ಅಂಕಿತ, ಒಂದ್ ಇದು ಮಾಡಿಟ್ಟಿದ್ದ. ಈಗ ಇವ್ರೇನ್ ಮಾಡ್ಬಿಟ್ರು, ಆಸ್ತಿ ಪಾಲ್ ಮಾಡೋದು ಅಂತ ತಿಳ್ಕೊಂಡು ದೇವ್ರ ಪಟ್ಟಿಗೆನೂ ಪಾಲ್ ಮಾಡ್ಬಿಟ್ರು. ಪಾಲ್ ಮಾಡಿದ್ರೆ ಒಬ್ಬಂಗ್ ಸುದರ್ಶನ ಹೋತು, ಒಬ್ಬಂಗ್ ಶಂಖ ಹೋತು, ಒಬ್ಬಂಗ್ ಗಂಟೆ ಹೋತು. ಏನ್ ಮಾಡ್ಬೇಕು ಇದನ್ನ ತಗೊಂಡು? ಆ ಗಂಟೆ ಅಷ್ಟ ವರ್ಷ ಕೊಡ್ಬೇಕು, ಶಂಖ ಕೂದ್ಕೊಂಡ್ ಕೊಡ್ಬೇಕು, ಅಷ್ಟೇ ಕೆಲಸ. ಇದೇ ಭಾಗಹಾನಿ. ನಿಮ್ಗೆ ಐಡಿಯಾ ಬರ್ಲಿ ಅಂತ ಭಾಗಹಾನಿ ಬಗ್ಗೆ ಹೇಳಿ. ಒಬ್ಬ ಸುದರ್ಶನ, ಒಬ್ಬ ಶಾಲಿಗ್ರಾಮ, ಒಬ್ಬ ಚಕ್ರಾಂಕಿತ, ಒಬ್ಬ ವಿಷ್ಣುಪಾದ, ಒಬ್ಬ ಶಿವಶುಮಾರ್ ತಗೊಂಡು ಹೋಗ್ಬಿಟ್ರೆ ಪೂಜೆ ಏನಾಗ್ತದೆ ತಲೆಯದು. ಹಾಗಾದ್ರೆ ಅವೆಲ್ಲವೂ ಕೂಡಿದಾಗ ತಾನೇ ಪೂಜಾ ಅಂತ ಆಗೋದು. ಅದಕ್ಕೆ ಮೊದಲನೇದ್ದು, ದೇವರ ಗುಣಗಳಲ್ಲಿ ಏನ್ ಮಾಡಬಾರ್ದು, ಏನ್ ಬರ್ಕೊಂಡ್ರೆ ಭಾಗ ಮಾಡಬಾರದು. ಭಾಗ ಏನ್ ಬರ್ಕೊಂಡ್ರೆ ಭಾಗ ಮಾಡಬಾರದು ಅಂದ್ರೆ ಬಿಡಿ ಬಿಡಿಯಾಗಿ ಉಪಾಸನ ಮಾಡಬಾರದು. ನಂಬರ್ 1. ಇನ್ನ ನ ಮುಕ್ತಾನಾಮಪಿ ಹರೇ ಸಾಮ್ಯಂ. ಎರಡನೇದು, ಮುಕ್ತರನ್ನು ಭಗವಂತನಿಗೆ ಸಮಾನರೆಂಬುದಾಗಿ ತಿಳಿಯಬಾರದು. ಯಾಕ? ಹಂಗೊಂದು ಜ್ಞಾನ ಬರ್ಲಿಕ್ಕೆ ಅವಕಾಶ ಅದ. ವಿಶಿಷ್ಟಾದ್ವೈತ ದರ್ಶನದಲ್ಲಿ ಮುಕ್ತರಿಗೂ ಭಗವಂತನಿಗೂ ಆನಂದ ಸಾಮ್ಯವನ್ನ ಹೇಳುತ್ತಾರೆ. ವಿಶಿಷ್ಟಾದ್ವೈತ ದರ್ಶನದಲ್ಲಿ ಮುಕ್ತರಿಗೂ ಭಗವಂತನಿಗೂ ಆನಂದ ಸಾಮ್ಯ ಹೇಳುತ್ತಾರೆ. ತಪ್ಪು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅಂದ್ರೆ ಮುಕ್ತರಾದ ಮೇಲೆ ಸುದೈವಕ್ಕೆ ಇವರೆಲ್ಲ ದೇವರಾಗಂಗಿಲ್ರಿ ಅವ್ರ ಸಿದ್ಧಾಂತದಲ್ಲಿ. ಇವ ಜೀವನೇ ಉಳಿತಾನ, ಅವ ದೇವರೇ ಉಳಿತಾನ. ಇವ ದಾಸನೇ ಇರ್ತಾನ, ಅವ ಈಶನೇ ಇರ್ತಾನ. ಆದ್ರೆ ಭಗವಂತನಿಗೆ ಎಷ್ಟು ಆನಂದವೋ ಅಷ್ಟೇ ಆನಂದ ಇವರಿಗೂ, ಅಥವಾ ಒಟ್ಟಾರೆ ಎಲ್ಲಾ ಮುಕ್ತರಿಗೂ ಸಮಾನವಾದ ಆನಂದ. ಹೀಗೊಂದು ಪರಿಕಲ್ಪನೆ ಉಂಟವರಲ್ಲಿ ವಿಶಿಷ್ಟಾದ್ವೈತ ದರ್ಶನದಲ್ಲಿ. ಅದಕ್ಕೆ ಬ್ರಹ್ಮ ದೇವರಿಂದ ಪ್ರಾರಂಭ ಮಾಡಿಕೊಂಡು ನನ್ನ ತನಕಾನು ಎಲ್ಲರಿಗೂ ಸಮಾನ ಆನಂದ್ರೇ ಆಚಾರ. ಮೋಕ್ಷಕ್ಕೆ ಹೋದ್ಮೇಲೆ ಏನ್ರಿಪ್ಪ ಅಲ್ಲಿ ಪಕ್ಷಪಾತ ಮಾಡೋದು, ಅಸಹ್ಯ ಎಲ್ಲರಿಗೂ ಒಂದ ಕೊಟ್ಬಿಡೋದು ಅಂತ. ಶ್ರೀಮದಾಚಾರ ಅಂತಾರ, ನಿನ್ನ ಮನಸ್ಸಿನೊಳಗೆ ಎಲ್ಲರಿಗೂ ಸಮಾನ ಆನಂದ ಕೊಡಬೇಕು ಅಂತದ, ನಾವ್ಯಾಕೆ ಬೇಡ ಅನ್ನೋಣಂತ. ಆದ್ರ ಆನಂದ ಕೊಡಬೇಕಾದದ್ದು ಶಾಸ್ತ್ರ, ದೇವರು, ಪುರಾಣಗಳು, ನೀನಲ್ಲಲ್ಲ. ಅಥಾತಸ್ಯ ಆನಂದಸ್ಯ ಮೀಮಾಂಸಾ ಭವತಿ. ತೈತ್ರೇಯ ಉಪನಿಷತ್ನಲ್ಲಿ ಆನಂದ ಮೀಮಾಂಸಾ ಅದ. ಏನ್ ಆನಂದ ಮೀಮಾಂಸಾ ಅದ? ಬ್ರಹ್ಮದೇವರಿಗಾಗುವ ಆನಂದ ಎಷ್ಟು, ಕೆಳಗಿರುವಂತಹ ಪುಷ್ಕರನೆಂಬ ದೇವತೆಗಾಗುವ ಆನಂದ ಎಷ್ಟು ಅಂತ ತಾರತಮ್ಯ ತೋರಿಸ್ಲಿಕ್ಕತ್ತದಲ್ಲ. ಮತ್ತೆ ಅದನ್ನ ಕೈ ಬಿಡಬಾರದಲ್ಲ ನೀನು. ಅದರಿಂದ ಮುಕ್ತರಾದ ಮೇಲೆ ನಾವು ದೇವರು ಒಂದೇ ಅಂದ್ರೆ ಟೈ ಅಲ್ಲ, ಅದಂತೂ ಮಹಾಬದ್ಧ. ನಮಗೂ ದೇವರಿಗೂ ಸಮಾನವಾದ ಆನಂದ ಅದ ಮುಕ್ತರಾದ ಮೇಲೆ ಅಂತ ಸಾಮ್ಯ ಹೇಳುವುದು ಎರಡನೇ ವಿಪರೀತ ಜ್ಞಾನ, ಅಯಥಾರ್ಥ ಉಪಾಸನ. ಬರ್ಕೊಂಡ್ರ ಎರಡನೇದ್ದು ಮುಕ್ತರಿಗೂ ದೇವರಿಗೂ ಸಾಮ್ಯ ಹೇಳಬಾರದು. ಮುಕ್ತಾನಾಂಪಿ ಹರೇಹೇ ಸಾಮ್ಯಂ ವಿಷ್ಣೋರಭಿನ್ನತ. ಮೂರನೇದ್ದು, ಭಗವಂತನ ಜೊತೆಗೆ ಅಭೇದವನ್ನ ಹೇಳಬಾರದು. ಇದು ಅದ್ವೈತ ದರ್ಶನ. ಅದ್ವೈತ ದರ್ಶನದ ಉಪಾಸನ ಇದು ಅನ್ಯಥೋಪಾಸನ, ಸಂದೇಹವೇ ಇಲ್ಲ. ಯಾಕಂದ್ರೆ ನಾವು ಮುಕ್ತರಾದ ಮೇಲೂ ದೇವರಾಗಂಗಿಲ್ಲ, ಮೊದ್ಲಿದ್ದಾಗೂ ದೇವರಿಲ್ರಿ. ನಾವು ಅಷ್ಟ ನಮ್ ಕಥೆ ಬೇರೆ ಇಲ್ಲೇ ಇಲ್ಲ. ನೈವ ಪ್ರಪಿಚಿಂತೆಯೇ ತಸ್ಮಾತ್ ಬ್ರಹ್ಮಾದೇ ಸಾಮ್ಯಮೇವ. ಅಥವಾ ಇನ್ನೊಂದು ಏನು ನೋಡ್ರಿ, ಯಾರಾದ್ರೂ ಅಷ್ಟ ಅಲ್ಲೇನ್ರಿ ಆಚಾರ, ಯಾಕೆ ಜಗಳ ಆಡ್ತೀರಿ? ಬ್ರಹ್ಮದೇವರು, ರುದ್ರದೇವರು, ವಿಷ್ಣು ಸಮಾಪ,
ನೀವು ಸುಳ್ಳು ಜಗಳಕ್ಕೆ ಹೋಗ್ಬೇಡ್ರಿ ಅಂತ ಬ್ರಹ್ಮಾದಿಗಳ ಜೊತೆಗೆ ಭಗವಂತನ ಸಾಮ್ಯವನ್ನ ಹೇಳಬಾರದು. ಮುಂದಿನ ನೆಕ್ಸ್ಟ್ ಬರ್ಕೊಳ್ರಿ. ಬ್ರಹ್ಮಾದಿ ದೇವತೆಗಳ ಜೊತೆಗೆ ಸಾಮ್ಯವನ್ನ ಹೇಳಬಾರದು ಅನ್ಯಥೋಪಾಸನೆಯಲ್ಲಿ. ಇದಿಷ್ಟು ಎಷ್ಟು ಬಂದವುಪ? ಭಗವಂತನ ಗುಣಗಳಲ್ಲಿ ಭಾಗ ಮಾಡಬಾರದು, ಮುಕ್ತರಿಗೂ ಭಗವಂತನಿಗೂ ಸಾಮ್ಯ ಹೇಳಬಾರದು, ಮುಕ್ತರಿಗೂ ಭಗವಂತನಿಗೂ ಅಭೇದ ಹೇಳಬಾರದು, ಭಗವಂತನಿಗೂ ಇತರ ದೇವತೆಗಳಿಗೂ ಸಾಮ್ಯ ಹೇಳಬಾರದು. ಇಷ್ಟು ತಪ್ಪು ತಿಳುವಳಿಕೆ. ಇನ್ನು ಸರಿ ತಿಳುವಳಿಕೆ ಅಂದ್ರೆ ಏನು ಅದೊಂದು ಬರ್ಕೊಂಡಿಟ್ಕೊಳ್ರಿ. ಸರಿ ತಿಳುವಳಿಕೆ ಅಂದ್ರೆ ಅಲ್ಲಿ ಹೇಳ್ತಾ ನೋಡ್ರಿ, ಕೂರ್ಮ ಪುರಾಣದ ವಾಕ್ಯ, ಮಾನುಷಾದಿ ವಿರಿಂಚಾಂತಂ ತಾರತಮ್ಯಂ ವಿಮುಕ್ತಿಗಂ ತಥೋ ವಿಷ್ಣೋ ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ಇದು ಯಥಾರ್ಥ ಜ್ಞಾನ. ಏನು? ಮನುಷ್ಯರಿಂದ ಪ್ರಾರಂಭಿಸಿಕೊಂಡು ಬ್ರಹ್ಮದೇವರವರೆಗೆ ತಾರತಮ್ಯ ಉಂಟು, ಸಂಸಾರದಲ್ಲಿಯೂ ಮೋಕ್ಷದಲ್ಲಿಯೂ. ತಾರತಮ್ಯ ಹೋಗಂಗಿಲ್ರಿ, ಎಲ್ಲಿ ಹೋದ್ರು ತಾರತಮ್ಯ ಹೋಗಂಗಿಲ್ಲ. ನಾವು ಅವಸರದಾಗ ಮರೆತು ಸಂಸಾರದಾಗ ಅಷ್ಟ ತಾರತಮ್ಯದ, ಮುಕ್ತರಾದ್ಮೇಲೆ ತಾರತಮ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಅದರಂಥ ಅಜ್ಞಾನ ಇನ್ಯಾವುದಿಲ್ಲ. ಅದರಿಂದ ಸಂಸಾರದಲ್ಲಿಯೂ ತಾರತಮ್ಯ ಉಂಟು, ಮೋಕ್ಷದಲ್ಲೂ ತಾರತಮ್ಯ ಉಂಟು ಬ್ರಹ್ಮಾದಿಗಳ ಜೊತೆಗೆ. ತಥೋ ವಿಷ್ಣೋ ಪರೋತ್ಕರ್ಷಂ, ಇವರೆಲ್ಲರಿಗಿಂತಲೂ ಭಗವಂತನ ಸರ್ವೋತ್ತಮತ್ವವನ್ನು ಸಮ್ಯಕ್ ಜ್ಞಾತ್ವ. ಪರೋತ್ಕರ್ಷಂ ಅನ್ನೋ ಶಬ್ದಕ್ಕೆ ಆನಂದವರು, ಪರೋತ್ಕರ್ಷಂ ಅನ್ನೋ ಶಬ್ದಕ್ಕೆ ಸರ್ವೋತ್ತಮತ್ವ ಅಂತ ಅರ್ಥ. ಬರೆದಿಟ್ಕೊಳ್ರಿ, ಗೊತ್ತಾಗಲ್ಲ ಕೆಲವು ಶಬ್ದಗಳು. ಅದಕ್ಕೆ ಪರೋತ್ಕರ್ಷಂ, ಎನ್ ಕೇವರ ಪರೋತ್ಕರ್ಷಂ ಅನ್ನೋ ಶಬ್ದಕ್ಕೆ ಸರ್ವೋತ್ತಮತ್ವ. ಕುಲಕರ್ಣಿ ಅವ್ರು ಬರ್ಕೊಳ್ರಿ, ವೆಂಕಟರಮಣ್ ಬರ್ಕೊಳ್ರಿ, ಪರೋತ್ಕರ್ಷಂ ಸರ್ವೋತ್ತಮತ್ವಂ. ಪ್ರಭಾಕರ್ ಬಂದ್ರ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಸರಿ ಆಯ್ತಾ? ಇತಿ ಕೌರ್ಮೆ. ಇಷ್ಟು ಮುಗೀತ್ರಿ. ಈಗೇನಾಯ್ತು ಅಂದ್ರೆ ಒಂದ್ ಹಂತ ಮುಗೀತೀಗ, ಉಪನಿಷತ್ತಿನ ಒಂದು ಭಾಗ ಆಯ್ತೀಗ. ಇಲ್ಲಿವರೆಗೆ ನಾವು ತತ್ವೋಪದೇಶವನ್ನ ಪಡೆದುಕೊಳ್ಳಿಕ್ಕೆ ಅಧಿಕಾರಿಗಳಾಗುವುದಕ್ಕಾಗಿ ವೈರಾಗ್ಯ, ನಿಷ್ಕಾಮ ಕರ್ಮ ಮಾಡಿಕೊಳ್ಬೇಕು. ಭಗವಂತನಿಂದ ವಿಮುಖರಾದರೆ ಆಗುವ ಅನರ್ಥವೇನು ಅಂತ ತಿಳಿದಿರಬೇಕು. ಅಂತಹ ವ್ಯಕ್ತಿ ಭಗವಂತನ ಉಪಾಸನೆಯನ್ನ ಮಾಡ್ತಾನೆ ಅಂತ ಭಗವಂತನ ಗುಣಗಳನ್ನ ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ ಅಂತ ಭಗವಂತನ ಗುಣಗಳನ್ನ ಹೇಳಿ ಮುಗಿಸಿ, ನೀನು ಕೇವಲ ಭಗವಂತನ ಗುಣಗಳ ಉಪಾಸನೆ ಮಾಡಿದ್ರೆ ಸಾಲೋದಿಲ್ಲ, ಯಾರು ತಪ್ಪಾಗಿ ಉಪಾಸನೆ ಮಾಡುತ್ತಾರೋ ಅವರ ನಿರಾಕರಣೆಯನ್ನು ನೀನು ಮಾಡಬೇಕು. ಇಲ್ಲದೆ ಇದ್ರೆ ನಿನಗೆ ಸರಿಯಾದ ಮುಕ್ತಿ ಆಗುವುದಿಲ್ಲ ಅನ್ನುವುದಕ್ಕೆ ದೃಷ್ಟಾಂತವನ್ನ ಕೊಟ್ಟು ಸೃಷ್ಟಿ ಸಂಹಾರ ಕರ್ತೃತ್ವ ವಿಷಯವನ್ನು ತಿಳಿಸಿಬಿಟ್ರು. ಸರಿ, ಇಷ್ಟ ಆಯ್ತು. ಈಗೇನು ಅಂದ್ರೆ ಮುಂದಿನ ಮಾತಿನಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಬೇಕಂತೆ. ಯಾವುದಕ್ಕಾಗಿ? ನೀನು ಅಪರೋಕ್ಷ ಜ್ಞಾನವನ್ನ ಕರುಣಿಸು ಓ ಭಗವಂತ. ನಾವು ಇಷ್ಟೊತ್ತು ಶಾಸ್ತ್ರ ಶ್ರವಣ ಮಾಡಿದ್ದೇವೆ, ಪಾಠ ಓದಿದ್ದೇವೆ, ಎಲ್ಲ ಮಾಡಿದ್ದೇವೆ. ನಮಗೆ ಏನ್ ಮಾಡ್ಬೇಕು ನೀನು ಅಂತಂದ್ರೆ, ನಮ್ಮ ಶ್ರವಣಾದಿಗಳಿಂದ ಸಾಕ್ಷಾತ್ಕಾರ ಆಗೋದಿಲ್ಲ. ಎಷ್ಟು ಕೋಟಿ ವರ್ಷ ನಾವು ಶ್ರವಣ ಮಾಡಿದ್ರು ಸಾಕ್ಷಾತ್ಕಾರ ಆಗೋದಿಲ್ಲ. ಅವನ ಪ್ರಸಾದ ಬೇಕು, ಅವನ ಅನುಗ್ರಹ ಬೇಕು. ಅದಕ್ಕೆ ಸುಂದರವಾದ ಪ್ರಾರ್ಥನಾ. ಏನು 15ನೇ ಮಂತ್ರ 16ನೇ ಮಂತ್ರಗಳೇನವ ನೋಡ್ರಿ. ಈ 15, 16 ಮಂತ್ರಗಳಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಾರ್ಥನೆ ಸಲ್ಲಿಸಬೇಕಂತ. ನಿಜವಾಗ್ಲೂ ಬ್ಯೂಟಿಫುಲ್ ಉಪನಿಷತ್ತು. ಬಹಳ ಸುಂದರ, ಬಹಳ ಸುಂದರ. ಬರೇ ಪೂಜಾ ಮಾಡ್ಬ್ಯಾಡ್ರಿ. ಏನ್ರಿ ಆಲೂರ್ ಆಚಾರ, ಬರೀ ದೇವ್ರ ಪೂಜಾ ಮಾಡ್ಬ್ಯಾಡ್ರಿ. ಒಡವೆ ಆಚಾರ, ಪೂಜೆ ಕೂತಾಗ ದೇವರಿಗೆ ಕೈ ಮುಗಿದು ಪ್ರಾರ್ಥನಾ ಮಾಡ್ರಿ. ಎಂದು ಸಾಕ್ಷಾತ್ಕಾರ ಕೊಡ್ತೀವಿ ಮಹಾರಾಯ, ಎಂದು ನಿನ್ ದರ್ಶನ ಕೊಡ್ತೀವಿ, ನಿನ್ನ ಸಂದರ್ಶನಕ್ಕೆ ಹಾತೊರೆಯುತ್ತಿದ್ದೇವೆ ನಾವೆಲ್ಲ ಅಂತ ಹೇಳಿ ದಾಸರು ಪ್ರಾರ್ಥನಾ ಮಾಡ್ಕೊಂಡಂಗ್ ಮಾಡ್ಕೊಂಡ್ರ ಅವ ಕಾಣಿಸ್ತಾನ್ರಿ. ನೋಡ್ರಿ, ಎಲ್ಲಾ ದಾಸರು ಉಪನಿಷತ್ತು ಓದ್ಯಾರ, ಶಾಸ್ತ್ರ ಓದ್ಯಾರ ಅಂಬುದಕ್ಕೆ ಇದ ದೃಷ್ಟಾಂತ. ಯಾಕ? ನಿನ್ನ ಸಂದರ್ಶನಕ್ಕೆ ಅಂತ ಹಾಡು ಬರ್ದಾರ ದಾಸರು. ಯಾಕೆ ಸುಮ್ಬರ್ದ? ಆಮೇಲೆ ಉಪನಿಷತ್ನಾಗ ಹೇಳ್ಯಾರದನ್ನು. ಏನ್ ಹೇಳ್ಯಾರ? ಭಗವಂತನ ದರ್ಶನಕ್ಕೆ ನಾವು ಗೋಳಾಡ್ಬೇಕಂತ, ಹಾತೊರಿಬೇಕು. ಸ್ವಾಮಿ ತೋರ್ಸೋ ಮಹಾರಾಯ, ನಿನ್ ದರ್ಶನ ಮಾಡಿಸೋ ಅಂತ ಗೋಳಾಡ್ಬೇಕಂತ. ಅದನ್ನ ಮಾಡ್ತಾನ್ರಿ ಅವ. ಇಲ್ಲೇ ಇದ್ರೆ ನಿನ್ ಪಾಡಿಗೆ ನೀ ಕೂತಿರ್ ಪೆಟ್ಟಿಯಾಗ, ನಮ್ ಪಾಡಿಗೆ ನಾವು ಹೊರಗೆ ಕೂತಿರ್ತೀವಿ ಅಂದ್ರೆ ಇಬ್ರು ಅಲ್ಲೇ ಕೂತಿರೋದು ಅಷ್ಟ ಕೆಲಸ. ಅದಕ್ಕೆ ಪ್ರಾರ್ಥನಾ ಮಾಡ್ಬೇಕಂತ. ಟೀಕಾಕೃತ್ಪಾದರಂತಾರೆ ಏನು? ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಭಗವತ್ ಪ್ರಾರ್ಥನಾ ಮಾಡ್ರಿ. ಇದನ್ನ ಟೀಕಾಕೃತ್ಪಾದರು ಹೇಳ್ಯಾರ, ರಾಯರು ಅದನ್ನು ತಿಳಿಸಿಕೊಡ್ತಾರೆ. ಈಗ ನೀವು ಅದನ್ನ ನೋಟ್ ಮಾಡಿ ಇಟ್ಕೊಳ್ರಿ. ಏನು? ನಂಬರ್ 15 ಮತ್ತು 16 ಈಶಾವಾಸ್ಯದ 15, 16ನೇ ಮಂತ್ರಗಳಲ್ಲಿ ಹರಿಯ
ಸಾಕ್ಷಾತ್ಕಾರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹೆಂಗ್ ಸಲ್ಲಿಸಬೇಕು ಅಂತ ತಿಳಿಸ್ತಾರೆ. ಹಿರಣ್ಮಗೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ पूषन्नेकर्षे यवसूर्य प्राजापत्य व्यूहरश्मीन् समूह तेजो यत्ते रूपं कल्याणतमं तत्ते पश्यामि. ಎರಡು ಮಂತ್ರ, ಎಂಥ ಅದ್ಭುತವಾದ ಮಂತ್ರಗಳು. ಹಿರಣ್ಮಗೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ದೇವರು ಪ್ರತ್ಯಕ್ಷಗೊಳ್ಳಬೇಕು ಅಂತ ಯಾಕಂತೀರಿ? ನಾವೇ ದೇವರನ್ನ ನೋಡ್ಬಹುದಲ್ಲ. ನೀ ಏನ್ ನೋಡ್ತೀಯೋ ದೇವರನ್ನ? ಅವ ಕಾಣಿಸ್ದು ಹೊರತು ನೀ ನೋಡ್ಲಿಕ್ಕೆ ಆಗಂಗಿಲ್ಲ. ಯಾರೋ ಕೇಳಿದ್ರಂತ, ಯಾಕೆ ಲಘು ಮಡಿಲು ಸ್ನಾನ ಮಾಡಿ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಅವ್ರು ಹೇಳಿದ್ರಂತ, ಒದ್ದಿ ಹಚ್ಕೊಂಡ್ ಕೊಡುದಷ್ಟೇ ನಮ್ ಕೈಯಾಗಿನ ಕೆಲಸ, ಮೇಲ್ನೀರ್ ಹಾಕೋ ತನಕ ನಾವ್ ಮಡಿ ಆಗಂಗಿಲ್ಲ ಅಂತ ಹೇಳಿದಂತ. ಹಂಗ ಮೇಲ್ನೀರ್ ಹಾಕ್ಬೇಕ್ರಿ, ಯಾವಾಗ ಮಡಿ ಹಾಕ್ತಿವ್ ನಾವ್? ಏನ್ ಆನಂದ ಅವ್ರ, ಮೇಲ್ನೀರ್ ಹಾಕೋ ಅವ, ನಾವ್ ಒದ್ದಿ ಹಚ್ಕೊಂಡ್ ಕೊಡುದಷ್ಟ ಜವಾಬ್ದಾರಿ ನಮ್ದು. ಏನ್ ಅಣ್ಣಿಗಿರಿ ಅವ್ರ, ಒದ್ದಿ ಹಚ್ಕೊಂಡ್ ಕೂತಿರ್ತೀರಿ, ನೀರ್ ಹಾಕೋ ತನಕ ಗದ 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 ಅಂತಿರ್ತೀರಿ. ಅವ್ರು ಹಾಕಿದ್ಮೇಲೆ ಇವ್ರು ಹರಾಡ್ಸರು, ಮಡಿಲ್ ಬಂದೆ ಸರ್ರಿ 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 ಅಂತ. ಹಂಗ ನಾವ್ ಬರೀ ಒದ್ದಿ ಹಚ್ಕೊಂಡ್ ಕೂತವ್ರಿ, ಅವ್ ಮೇಲ್ನೀರ್ ಹಾಕೋ ಅವ ಪುಣ್ಯಾತ್ಮ. ಒಂದ್ ದೃಷ್ಟಾಂತ ಹೇಳೋಣಂತ. ಏನ್ ದೃಷ್ಟಾಂತ ಅಂತ ಕೇಳಿದ್ರೆ, ಸೂರ್ಯ, ಈ ಸೂರ್ಯನೆಂಬುವಂತಹ ಪ್ರತಿಮಾ ನೋಡ್ರಿ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಸ್ವಯಂಭೂಮನುಗಳು ಯಾವುದನ್ನ ದೃಷ್ಟಾಂತ ಕೊಡ್ತಾರ ಅಂದ್ರೆ, ನಾವು ನಿತ್ಯದಲ್ಲಿಯೂ ಯಾವ ಸೂರ್ಯನೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡ್ತೀವೋ ಆ ಭಗವತ್ ಪ್ರತಿಮೆಯಲ್ಲೇನೆ ಈ ಪ್ರಾರ್ಥನಾ ಸಲ್ಲಿಸ್ತಾರೆ. ಅಲ್ರಿ, ನಿತ್ಯ ಸೂರ್ಯನ ಉಪಾಸನೆ ಮಾಡ್ತೀವ ನಾವು? ಹೌದು. ನಾವು ಸಂಧ್ಯಾ ವಂದನೆಯನ್ನ ಮಾಡುವುದೇ ಸೂರ್ಯಾಂತರ್ಗತನಾದ ಭಗವಂತನ ಕುರಿತು. ನಮಗ್ ಬ್ರಾಹ್ಮಣರಿಗಿನ್ ಬ್ಯಾರೆ ಪ್ರತಿಮಾ ಇಲ್ಲೇ ಇಲ್ರಿ, ಸೂರ್ಯನೇ ಪ್ರತಿಮಾ ನಮಗ್. ಸೂರ್ಯನೇ ಪ್ರತಿಮಾ, ನೆನಪಿಟ್ಟುಕೊಳ್ರಿ. ಸೂರ್ಯಾಂತರ್ಗತನಾದ ಭಗವಂತನನ್ನ ಕುರಿತೇ ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ, ಡಿಂಗ್ ನಮಸ್ಕಾರಗಳು ಎಲ್ಲ ಅವನನ್ನು ಕುರಿತೇ. ಸೂರ್ಯ ಕೇಂದ್ರ ಬಿಂದು, ಉಳಿದವರೆಲ್ಲ ಅಲ್ಲಿದ್ದೀವಿ ನಾವು ಅಷ್ಟೇ, ಮತ್ತೇನಿಲ್ಲ ಇಲ್ಲ. ಸರಿ ಆಯ್ತಾ? ವಿಷಯ ತಿಳಿತಾನೆ ಅಂತ ಹೇಳಿದ್ದು. ಆದ್ದರಿಂದ ಸೂರ್ಯ ಮಂಡಲದ ಒಳಗಿರುವಂತಹ ಭಗವಂತನನ್ನ ಕುರಿತು ಭಕ್ತ ಎರಡೂ ಕೈಗಳನ್ನ ಮೇಲೆತ್ತಿ ಆರ್ದ್ರನಾಗಿ ಪ್ರಾರ್ಥನೆ ಮಾಡ್ತಾನೆ. ದುಃಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅರ್ಥಾತ್ ಸಾಕ್ಷಾತ್ಕಾರ ಯಾವಾಗ ಕೊಡ್ತಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನ. ಹಿರಣ್ಮಗೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಸ್ವಾಮಿ, ನಿನ್ನ ಮುಖ ಹಿರಣ್ಮಯ ಪಾತ್ರ. ಹಿರಣ್ಮಯ ಪಾತ್ರ ಅಂದ್ರೆ ಏನು ಅಂತ ಶ್ರೀಮದಾಚಾರ್ಯ ಹೇಳ್ತಾರ. ಅದನ್ನ ಅಲ್ಲೇ ಹೇಳ್ತೀನಿ ಭಾಷ್ಯ ಓದೋ ಕಾಲಕ್ಕ. ಸದ್ಯಕ್ಕೆ ಇಷ್ಟ ಹೇಳ್ತೀನಿ ಅಂತ. ಬಂಗಾರದ ಮುಚ್ಚಳದಿಂದ ನಿನ್ನ ಮುಖವು ಮುಚ್ಚಿಬಿಟ್ಟಿದೆ. ಹಿರಣ್ಮಗೇನ ಪಾತ್ರೇಣ, ಹಿರಣ್ಮಯ ಪಾತ್ರ ಅಂದ್ರೆ ಏನು? ಬಂಗಾರದ ಪಾತ್ರೆ ಅಂತ ಅರ್ಥ. ಬಂಗಾರದ ಪಾತ್ರೆಯಿಂದ ಸತ್ಯಸ್ಯ, ಸತ್ಯಂ ಪರಂ ಧೀಮಹಿ, ಆ ಭಗವಂತನ ಮುಖಂ, ಮುಖವು ಅಪಿಹಿತಂ ಮುಚ್ಚಲ್ಪಟ್ಟದ ಅಂದ್ರೆ ಕಾಣಿಸ್ವಲ್ತು ಅಂತ ಅರ್ಥ. ಇದು ಗೊತ್ತಾತಿಲ್ಲ ಪಡಕ್ರಮ? ವಿಷಯ ತಿಳಿಕತ್ತಿಲ್ಲ ಅಲ್ಲ? ವಿಷಯ ತಿಳಿತಾ ಇದೆ. ಶ್ರೀನಿವಾಸ್, ಸತ್ಯಸ್ಯ ಅಪಿಹಿತಂ ಮುಖಂ. ಅದಕ್ಕೊಂದು ದೃಷ್ಟಾಂತ ಹೇಳ್ಬೇಕ್ರಿ, ಭಾಳ ಚಂದ ಇರ್ತದ, ಲಘು ತಿಳಿತದ. ಅಂದ್ರ ನಮ್ ಸ್ವಾಮಿಗಳು ಸಚೈಲ ಸ್ನಾನ ಮಾಡ್ತಾರ. ಸಚೈಲ ಸ್ನಾನ ಅಂತ ಒಂದು ಗೊತ್ತಿರ್ಬೇಕು ನಮಗೆ. ಏನು ಅಂದ್ರೆ, ಒಂದೂರಿಂದ ಇನ್ನೊಂದು ಊರಿಗೆ ಹೋದಾಗ ಆ ನಿನ್ನೆ ದಿವಸದ ವಸ್ತ್ರ ತೆಗೆದಿಟ್ಟು ಮತ್ತೊಂದು ಸ್ನಾನ ಮಾಡ್ಬೇಕಾಗ್ತಿರ್ತದೆ. ಅದು ಸಚೈಲ ಸ್ನಾನ ಅಂತ ಇರ್ತಾರೆ. ಆ ವಸ್ತ್ರ ತೆಗೆದಿಟ್ಟು ದೇವರನ್ನ ಮಂಟಪದಾಗ ಕೂಡಿಸಿ ಹಂಗ ಹೋಗುವಂಗಿಲ್ರಿ. ಯಾಕಂದ್ರೆ ಆ ದೇವ್ರು ಅವ್ರಿಗೆ ಸಂಬಂಧಪಟ್ಟವ್ರು. ಉಳಿದವ್ರು ಪೂಜಾ ಕೂತವ್ರು ಇವ್ರ ಮೂಲಕ ನೋಡ್ಬೇಕ್ರಿ. ಯಾರ ಮೂಲಕ ನೋಡ್ಬೇಕು? ಸ್ವಾಮಿಗಳ ಮೂಲಕ ನೋಡ್ಬೇಕು ಹೊರತಾಗಿ ಅವ್ರಿಗೆಲ್ಲ. ಅದಕ್ಕೆ ಅವ್ರೇನ್ ಮಾಡಿರ್ತಾರೆ, ತಟ್ಟಿ ಇಟ್ಟು ಹೋಗ್ಬಿಟ್ಟಿರ್ತಾರೆ. ಆ ರಾಮದೇವರಿಗೆ, ಸೀತಾದೇವಿಗೆಲ್ಲ ತಟ್ಟಿ ಮುಚ್ಚಿಟ್ಟಿಟ್ಟು ಹೋಗ್ಬಿಟ್ಟಿರ್ತಾರೆ ಮಂಟಪದಾಗಿದ್ದವ್ರನ್ನ. ಆಮೇಲೆ ಸ್ನಾನ ಮಾಡ್ಕೊಂಡ್ ಬಂದು ತಾವು ಕೂತ್ಕೊಳ್ಳೆ ಮತ್ತೆ ತಟ್ಟಿ ತೆಗಿತಾರ್ರಿ. ಅಂದ್ರೆ ನಮಗ ಅವಾಗ ಕಾಣಿಸ್ತದ, ಇದು ಹಿರಣ್ಮಗೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಅರ್ಥ ಆಯ್ತಾ? ಪೂಜಾ ಕೂತ ನೋಡಿರ್ತಿರ್ಲಿಲ್ರಿ ಸ್ವಾಮಿಗಳದ್ದು ಹಂಗಿರ್ತದ ವ್ಯವಸ್ಥೆ. ಅದು ಅದಕ್ಕೆ ನಾವು ಮೂಲ ರಾಮದೇವ್ರನ್ನ, ದಿಗ್ವಿಜಯ ರಾಮದೇವ್ರನ್ನ, ಸೀತಾದೇವಿ ನಾವು ನೋಡೋ ಹಂಗಿಲ್ಲ ಡೈರೆಕ್ಟ್ ಆಗಿ. ನಮ್ ದೇವರಲ್ಲ ಅವ್ರ ಸ್ವರೂಪದಲ್ಲಿದ್ದ ಭಗವದ್ ರೂಪ ಅದು, ಅವ್ರಿಗೆ ಬಿಂಬ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಅವ್ರ ಕೂತಾಗ ಅವ್ರ ಮೂಲಕ ನೋಡ್ಬೇಕು ನಾವು. ಅದಕ್ಕೆ ಅವ್ರು ಎದ್ದು ಹೋದಾಗ ಏನ್ ಮಾಡಿರ್ತಾರೆ ಅಂದ್ರೆ, ತಟ್ಟಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಬೆಳ್ಳಿ ತಟ್ಟು, ಬಂಗಾರ ತಟ್ಟು. ನಮ್ಮಲ್ಲಿ ಹೆಂಗದ ಅಂದ್ರೆ ಒಂದು ಕಮಲ ಮಾಡ್ಸ್ಯಾರ ನಮ್ಮ ಸ್ವಾಮಿಗಳು, ಬಾಚದ ಹಳಿದ ಕಮಲ. ಅದ್ ಹೆಂಗದ ಕಮಲ್ ಹೆಂಗದ? 3 ದಳ ಆದ್ರಿ ಬರೋಬ್ಬರಿ. ಅದು ದಿಗ್ವಿಜಯ ರಾಮದೇವರು, ಮೂಲ ರಾಮದೇವ್, ಸೀತಾದೇವಿ ಹಿಂಗ ಅಡ್ಡಿರ್ತದ, ಕರೆಕ್ಟ್ ಆಗಿ ಅಡ್ಡಿರ್ತದ. ಬಂದ ಇವ್ ಕಷ್ಟ ಕೆಲಸ. ತಿಳಿತೇನ್ರಿ? ಹೇಳ್ರಿ. ಈ ಚಾತುರ್ಮಾಸ ಭಾರಿ ಆಗೋದ ಅಂತ ಏನ್ ಆರಂಭ ಮಾಡ್ರಿ ಅಂದ್ರೆ,
ನೋಡ್ರಿ ಎಲ್ಲಾ ಶ್ರೀಮದಾಚಾರ್ಯರು, ಟೀಕಾರಾಯರು, ವೇದವ್ಯಾಸ ದೇವರು, ಹೈಗ್ರೀವ ದೇವರು ಎಲ್ಲಾರ ಅನುಗ್ರಹ ಇದು. ಅಂದ್ರೆ ನಮ್ ಕಡೆಯಿಂದ ಪಾಠ ಹೇಳಿಸ್ತಾರ, ಇಲ್ಲೇ ಒಟ್ಟ ಒಂದ್ ಅಕ್ಷರ ಬರೋದಿಲ್ಲ. ಸರಿ. ಆದ್ರಿಂದ ಹಿರಣ್ಮಗೀನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಸೂರ್ಯಮಂಡಲದ ಅಂತರ್ಗತನಾದ ನಮ್ಮಿಂದ ನಿತ್ಯ ಉಪಾಸ್ಯ ಮೂರ್ತಿಯಾದ ನಾರಾಯಣ, ನಿನ್ನ ಮುಖ ಈ ಸೂರ್ಯಮಂಡಲದಿಂದ ಮುಚ್ಚಲ್ಪಟ್ಟದ. ಅದಕ್ಕದು ಸೂರ್ಯಮಂಡಲವನ್ನ ಹಿರಣ್ಮಯ ಪಾತ್ರ ಅಂತ ಕರೀತಾರೆ. ಯಾಕಂದ್ರೆ ಫಳ 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 ಹೊಳಿತಿರ್ತದ್ರಿ, ಬಂಗಾರ ಹೊಳದಂಗ. ಭಾಷೆದೊಳಗೆ ಆಚಾರ ಬಹಳ ಚಂದ ಹೇಳ್ಯಾರ, ಅದಕ್ಕೆ ಹೇಳೋಣಂತ. ಸತ್ಯಸ್ಯಾಪಿ ಹಿತ ಮುಖಂ ತತ್ವಂ, ಸ್ವಾಮಿ ಅವ ನೀ ಇದ್ದೀಯಲ್ಲಿ ನೀನು, ಭೂಷಣ್ ಅಪಾವೃಣು, ಅದು ಸರಸು, ಸ್ವಲ್ಪ ಸರಸದ ಅಪಾವೃಣು. ಯಾಕಪ್ಪ? ಸತ್ಯ ಧರ್ಮ ಯದೃಷ್ಟಗೆ, ಭಗವದ್ಭಕ್ತರಿಗೆ ಸತ್ಯ ಧರ್ಮ ಅಂತ ಹೆಸರಂತ. ಎಷ್ಟು ಚಂದ ಹೆಸರದ ನೋಡ್ರಿ. ಸತ್ಯ ಧರ್ಮ ಅಂದ್ರೆ ಭಗವದ್ಭಕ್ತರು ಅಂತ ಅರ್ಥ ಅಂತ. ನಮ್ಮ ಹೊಳೆ ಒಂದೊಂದು ಸ್ವಾಮಿಗಳು ಸದ್ಧರ್ಮ ತೀರ್ಥರು, ಅದಕ್ಕೆ ಅವ್ರು ಭಗವದ್ಭಕ್ತರು ಅನ್ನೋದ್ರ ಲಕ್ಷಣ ಅದ, ಹೆಸರೇ ಹಂಗದ. ಸತ್ಯ ಧರ್ಮ ಯದೃಷ್ಟಗೆ. ವೆಂಕಟರಮಣ್ ಸತ್ಯ ಧರ್ಮ ಅಂಬೋದು ಎಲ್ಲಾ ಭಗವದ್ಭಕ್ತರ ಹೆಸರು, ನೆನ್ಪಿಟ್ಕೊಳ್ರಿ. ಕುಲಕರ್ಣಿಯವರ ಸತ್ಯ ಧರ್ಮ ಅಂತ ಅನ್ನೋದು ಎಲ್ಲಾ ಭಗವದ್ಭಕ್ತರ ಹೆಸರು. ಅದ ಎಷ್ಟು ಚಂದ ಬಿಡಿಸ್ತಾರ ನೋಡ್ರಿ, ವಿವರಣೆ ಕೊಡ್ತಾರ. ಎಂತ ಅಪರೂಪದ ವಿಷಯಗಳವ್ರಿ ಉಪನಿಷತ್ನಲ್ಲಿ, ಬಹಳ ಅಪರೂಪದ ವಿಷಯಗಳೆಲ್ಲ. ಬಿಂದು ಕಾಕ ಮುಂದೆ ಹೋಗೋಣೇನು? ಬಿಂದು ಕಾಕ ಗೋವಿಂದ ಅಂದ್ಬಿಟ್ಟು ಮುಗಿತ್ ನೋಡ್ರಿ. ಹಾ, ಥ್ಯಾಂಕ್ಸ್ ರೀಪಾ. ಬಿಂದಾಚಾರ್ಯ ಹೇಳಿದ್ರೆ ನಂಗೆ ಇವತ್ತು ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅಲ್ಲಲ್ಲ, ಶಾವ್ಗಿ ಕೀರ್ ತಗೊಂಡು ಸಂತೋಷ. ಹಿರಣ್ಮಗೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಗೆ ಮಂತ್ರದ ಸಾಮಾನ್ಯ ಭಾವ ಆಯಿತು. ಈಗ ಭಾಷ್ಯ ತಗೊಳ್ರಿ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ. ಪಾತ್ರ, ಪಾತ್ರ ಅಂದ್ರೆ ಯಾವುದು ಅಂದ್ರೆ ಹಿರಣ್ಮಯಂ, ಬಂಗಾರದ ಪಾತ್ರ ಅಂದ್ರೆ ಸೂರ್ಯಮಂಡಲ ಅಲ್ರಿ. ಇದು ಸೂರ್ಯಮಂಡಲಕ್ಕೆ ಪಾತ್ರ ಅಂತ ಯಾಕಂತಾರೆ? ಯಾರ ಬಡ್ಡಿ ಅಂತಾರ ಸೂರ್ಯಮಂಡಲಕ್ಕೆ ಪಾತ್ರ. ಪಾತ್ರ ಅಂದ್ರೆ ಅದಕ್ಕ ರಾಯರು ಟೀಕಾಕೃತ್ಪಾದರು ಹೇಳ್ತೇನೆ. ರಾಯರು ಎಷ್ಟು ಚಂದ ಬಿಡಿಸ್ತಾರ ಅಂದ್ರೆ, ಪಿಬತಿ ರಸಾನ್ನ ತ್ರಾಯತೆ ಇತಿ ಪಾತ್ರಂ. ಸೂರ್ಯಮಂಡಲ, ಆ ಸೂರ್ಯ ತನ್ನ ಮಂಡಲದ ಮೂಲಕವಾಗಿ ನೀರನ್ನ ಹೀರಿಕೊಂಡು ಮಳೆ ಕೊಟ್ಟು ನಮ್ಮನ್ನು ರಕ್ಷಣಾ ಮಾಡ್ತಾನೆ. ಆದ್ರಿಂದ ಪಾತ್ರ ಅಂತ ಕರಿಬೇಕಂತದನ್ನ. ಏನು? ಪಾತರ ಬರ್ಕೊಳ್ರಿ, ಏನಂತ ಪಾತರ ಅಂತೇಳಿ. ಪಾತ್ರ ಅಂದ್ರೆ ಪಿಬತಿ ರಸಾನ್ ತ್ರಾಯತೇಚ, ಹಂಗ ಬರ್ಕೊಳ್ರಿ. ಪಿಬತಿ ರಸಾನ್ ತ್ರಾಯತೇಚ. ಇಡೀ ಜಲವನ್ನೆಲ್ಲ ಬಿಸಿಲುಗಾಲದಲ್ಲಿ ತಗೊಳ್ತಾನ, ಮಳೆಗಾಲದಲ್ಲಿ ಸುರಿಸ್ತಾನ, ನಮ್ಮನ್ನು ರಕ್ಷಣಾ ಮಾಡ್ತಾನ. ಆದ್ರಿಂದ ಸೂರ್ಯಮಂಡಲಕ್ಕೆ ಪಾತ್ರ, ಪಾತ್ರ ಅಂತ ಹೆಸರು. ಪಿಬತಿ ರಸಾನ್ ತ್ರಾಯತೆ. ತ್ರಾಯತೆ. ಕೆಲವರಿಗೆ ತ್ರಾಸ ಆಗ್ತಿರ್ತದ ನೋಡ್ರಿ, ಆಲೋರ ಅಚ್ಚಾರ, ಅದು ತ್ರಾಯತೆ. ತ್ರಾಯತೆ ಪಿಬತಿ ರಸಾನ್ ತ್ರಾಯತೆ ಇತಿ ಪಾತ್ರಂ. ಸರಿ ಆಯ್ತಾ? ಪಾತ್ರಂ ಹಿರಣ್ಮಯಂ ಸೂರ್ಯಂ. ಈ ಸೂರ್ಯ ಏನು ಕಾಣಿಸ್ತಾನ ನಮ್ಗೆ ಇವತ್ ದಿವಸ, ಇವ ಸೂರ್ಯ ಅಲ್ಲ, ಇದು ಸೂರ್ಯ ಮಂಡಲ. ನೆನಪಿಟ್ಟುಕೊಳ್ರಿ. ಚಂದ್ರ ಏನ್ ಕಾಣಿಸ್ತಾನ, ಅವ ಚಂದ್ರ ಅಲ್ಲ, ಚಂದ್ರ ಮಂಡಲ. ಇವೆಲ್ಲವೂ ಮಂಡಲಗಳೇ ಹೊರತಾಗಿ ಇವು ಯಾವುದು ದೇವತೆಗಳಲ್ಲ. ಅದಕ್ಕೆ ಅಭಿಮಾನಿಗಳಾಗಿ ಪ್ರತ್ಯೇಕ ದೇವತೆಗಳಿದ್ದಾರೆ. ಎಷ್ಟೋ ಜನರಿಗೆ ಏನ್ ತಪ್ಪು ಕಲ್ಪನೆ ಆಗ್ಬಿಟ್ಟದ ಅಂದ್ರೆ, ಇವ ಕಾಣಿಸೋ ಚಂದ್ರ, ನಾವ ಹೋಗಿ ಬಂದಿವಿ ಚಂದ್ರನ ಮೇಲೆ, ಅದೇನ್ ದೊಡ್ಡದು? ಅಪ್ಪಿ, ನೀ ಹೋಗಿ ಬಂದು ಚಂದ್ರ ಮಂಡಲಕ್ಕ, ಚಂದ್ರನ ಮೇಲೆ ಹೋಗಿ ಬಂದಿಲ್ಲ ನೀನು. ಯಾಕಂದ್ರ ಪುರಾಣ ಶಾಸ್ತ್ರಗಳು ವೇದಗಳು ಸ್ಪಷ್ಟ ಹೇಳ್ತಾವ, ನಿಮಗ್ ಕಾಣಿಸೋದೆಲ್ಲ ಅಧಿಷ್ಠಾನಗಳಷ್ಟೇ, ಪ್ರತಿಮಾಗಳಷ್ಟೇ ಕಾಣಿಸ್ಲಿಕ್ಕತ್ತಾವ. ನಿಮಗೆ ಅಂತರ್ಯಾಮಿ ದೇವತೆಗಳು ಯಾರು ಕಾಣಿಸೋದಿಲ್ಲ. ಇದು ಸೂರ್ಯಮಂಡಲ. ಸೂರ್ಯಮಂಡಲ ಅಂತ ಏನು ಗೊತ್ತಾಯ್ತಾ? ಸೂರ್ಯಮಂಡಲ. ಈ ಸೂರ್ಯಮಂಡಲದ ಒಳಗಡೆಗೆ ಅಭಿಮಾನಿಯಾದ ದೇವತಾ ಇರ್ತಾರೆ. ಪ್ರತಿಯೊಂದು ಪದಾರ್ಥಕ್ಕೂ ಅಭಿಮಾನಿ ದೇವತಾ ಇರ್ತಾರೆ. ಇನ್ನು ಮುಂದೆ ನೋಡ್ರಿ. ಅದಕ್ಕೆ ಸ್ವಾಮಿ ಸೂರ್ಯಮಂಡಲಂ ಸಮುದಾಹೃತ ವಿಷ್ಣೋ ಸತ್ಯಸ್ಯ. ಉಪನಿಷತ್ನಲ್ಲಿ ಬಂದ ಸತ್ಯ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ವಿಷ್ಣು ಪರಮಾತ್ಮ. ತೇನೈವ ಸರ್ವದಾ ಅಪಿಹಿತಂ ಮುಖಂ, ಅದರಿಂದ ಮುಚ್ಚಲ್ಪಟ್ಟಿದೆ. ಸೂರ್ಯಮಂಡಲದಲ್ಲಿ ಅಂತರ್ಗತನಾದ ನೀನು ಧೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ. ಏನ್ ಆಶ್ಚರ್ಯ, ನನಗೆ ಬಹಳ ಸಂತೋಷ ಆಗ್ತಿರ್ತದೆ ಕೇಳಿದಾಗೆಲ್ಲ. ಅದರ ಧಗ 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 ಉರಿಯುವ ಮಂಡಲ ಅದು ಯಾವುದು? ಸೂರ್ಯಮಂಡಲ.
ಆ ಬಿಸಿಲಿಗಿಟ್ರ ಇಲ್ಲಿರೋ ಹೂ ಒಣಗಿ ಹೋಗ್ತಾವ್ರಿ, ನೆನಪಿಟ್ಕೊಳ್ರಿ. ಆ ಬಿಸಿಲಿಗೆ ಇಲ್ಲಿರೋ ಹೂ ಒಣಗಿ ಹೋಗ್ತಾವ. ಆದ್ರ ಅಂಥ ಧಗ ಧಗ ನಿಗಿ ನಿಗಿ ಭಗ ಭಗ ಉರಿಯುವ ಮಂಡಲದಲ್ಲಿ ಒಂದು ಥಳ 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 ಹೊಳೆಯುವ ಕಮಲದಲ್ಲಿ ಕೂತಿದ್ದಾನಂತೆ ದೇವರು. ಅವ್ನು ಏನ್ ಕೆಪಾಸಿಟಿ ರೀ ಅವನಿಗೆಲ್ಲ. ಆದ್ರು ಆ ಕಮಲದ ತಾಕತ್ ಎಷ್ಟದ. ಸವಿತೃಮಂಡಲ ಮಧ್ಯವರ್ತಿ ಸರಸಿಜಾಸನ ಸನ್ನಿವಿಷ್ಟ, ಸರಸಿಜ ಆಸನ ಸನ್ನಿವಿಷ್ಟ, ಕಮಲದಲ್ಲಿ ಕುಳಿತಿದ್ದಾನೆ. ಅದು ಕಮಲ ಒಳಗಿ ಬಾಡಿ ಹೋಗ್ಬಿಟ್ರೆ ಏನ್ ಆಸನ ಮಾಡ್ಕೋತಾನೆ ಎಲ್ರ, ಥಳ 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 ಅಂತಿರ್ಬೇಕು. ಆ ಮಂಡಲದಲ್ಲಿ ಕುಳಿತಿರುವಂತಹ ಪರಮಾತ್ಮ ಸೂರ್ಯ ಮಂಡಲದಿಂದ ನಿನ್ನ ಮುಖ ಮುಚ್ಚಲ್ಪಟ್ಟದಪ್ಪ, ಬಿಡು ಸ್ವಲ್ಪ ತೆಗಿ. ಆದ್ರೆ ಮುಖ ಅಷ್ಟ ಮುಚ್ಚಿದೇನು ಅಂದ್ರೆ ಅದಕ್ಕೆ ಟೀಕಾಕೃತ್ಪಾದರು ರಾಯರಂತಾರ, ಮುಖ ಅನ್ನೋದು ಉಪಲಕ್ಷಣ. ನೀನೇ ಪೂರ್ಣ ಮರೆಯಾಗಿದ್ದಿ, ನಿನ್ನ ಕೈ ಕಾಲು ಎಲ್ಲ ಪೂರ್ಣ ಮರೆಯಾಗಿ ಬಿಟ್ಟಿದೆ. ಆದ್ರಿಂದ ಅಪಾವರಣು ಸರಸು, ಆ ಮಂಡಲವನ್ನು ಸರಸು ಅಂದ್ರೆ ಮಧ್ಯದಲ್ಲಿ ಯಾವ ಆವರಣ ಇದೆಯೋ ಅದನ್ನು ದೂರ ಮಾಡು. ತತ್ವಂ ತತ್ತು ಪೂರ್ಣತ್ವತಃ ಪೂಷ, ಭಗವಂತನಿಗೆ ಪೂಷನ್ ಅಂತ ಕರೆದಾರ. ಯಾಕಂದ್ರೆ ಪೂರ್ಣನಾದದ್ದರಿಂದ ದೇವರಿಗೆ ಪೂಷನ್ ಅಂತ ಹೆಸರು. ಏನು ದೇವರಿಗೆ ಯಾಕೆ ಪೂಷನ್ ಎಂದು ಹೆಸರು ಅಂದ್ರೆ ಪೂರ್ಣನಾದದ್ದರಿಂದ. ಸರಿನಾ? ಪೂಷ ವಿಷ್ಣುರ್ ದರ್ಶಯತಿ ಸ್ವಯಂ. ಅದ್ಭುತ ಮಾತು. ಶ್ರೀಮದಾಚಾರ್ಯ ಅಂತಾರೆ, ತಾನೇ ತನ್ನನ್ನು ತೋರಿಸಬೇಕು, ನೀವೇನು ಪ್ರಯತ್ನ ಮಾಡಿದರೂ ಸಾಧ್ಯವಿಲ್ಲ. ಸ್ವಯಂ ವಿಷ್ಣು ದರ್ಶಯತಿ. ಶ್ರೀನಿವಾಸ ಶಬ್ದ ನೋಡ್ಕೊಳ್ರಿ. ಸ್ವಯಂ ವಿಷ್ಣು ದರ್ಶಯತಿ, ತನ್ನನ್ನ ತಾನೇ ನಮಗೆ ತೋರಿಸ್ತಾನ. ಅಂದ್ರ ಇದನ್ನ ಮಾತು ಯಾಕೆ ಹೇಳ್ಬೇಕಾಯ್ತು ಪುರಾಣದಲ್ಲಿ ಅಂದ್ರೆ, ಇದು ಇದು ಆಕ್ಚುಲಿ ಇದು ಬ್ರಹ್ಮಾಂಡ ಪುರಾಣದ ವಾಕ್ಯ. ಯಾಕೆ ಈ ಬ್ರಹ್ಮಾಂಡ ಪುರಾಣದ ಮಾತು ಬಂತು ಅಂದ್ರೆ, ಅವ್ಯಕ್ತ ಸ್ವಭಾವನಾಗಿದ್ದಾನೆ ಭಗವಂತ. ಅವ್ಯಕ್ತ ಸ್ವಭಾವ ಅಂದ್ರೆ ಅಪ್ರತ್ಯಕ್ಷನಾಗಿರುವಿಕೆ ಅನ್ನೋದೇ ಅವನ ಸ್ವಭಾವ ಅದ. ಹಾಗೆ ಅವ್ಯಕ್ತ ಸ್ವಭಾವನಾದ ಭಗವಂತನು ತನ್ನಲ್ಲಿರುವ ಅಚಿಂತ್ಯ ಅದ್ಭುತವಾದ ಸಾಮರ್ಥ್ಯದಿಂದ ನಮ್ಮ ಮುಂದೆ ಪ್ರಕಟಗೊಳ್ಳುತ್ತಾನೆ, ನಮ್ಮ ಮನಸ್ಸಿಗೆ ತೋರ್ತಾನೆ. ಆಕ್ಚುಲಿ ನಮ್ಮ ಮನಸ್ಸು ಇದು ಭೌತಿಕ, ಇದು ಭೂತಗಳಿಂದ ಉಪಚಯಗೊಂಡದ್ದು. ಈ ಮನಸ್ಸಿಗೆ ಭಗವಂತನ ನೋಡುವಂತಹ ಕೆಪಾಸಿಟಿ ಇಲ್ಲ. ಅದಕ್ಕೆ ದಿವ್ಯಂ ದದಾಮಿತೆ ಚಕ್ಷು ಅಂತ ಅರ್ಜುನಿಗೆ ದಿವ್ಯ ಚಕ್ಷಸ್ಸು ಕೊಟ್ಟು ತನ್ನ ರೂಪ ತೋರಿಸಿದ್ದು. ಹಾಗಿದ್ರು ನಮ್ಮ ಈ ಮನಸ್ಸಿಗೆ, ಜಡ ಮನಸ್ಸಿಗೆ ಅವನು ಕಾಣಿಸಬೇಕಾದ್ರೆ ಅದು ಅವನ ಅಚಿಂತ್ಯ ಶಕ್ತಿಯ ಹೊರತಾಗಿ ನಮ್ಮ ಮನಸ್ಸಿನ ಪ್ರಯತ್ನವಲ್ಲ. ಅದಕ್ಕೆ ವಿಷ್ಣುರ್ ದರ್ಶಯತಿ ಸ್ವಯಂ ಅಂತ ಶ್ರೀಮದಾಚಾರ್ಯ ಮಾತು. ಯಾರು? ಸತ್ಯ ಧರ್ಮಾಯ ಭಕ್ತಾಯ. ಕೆಳಗೆ ಬರ್ದು ನೋಡ್ರಿ ಶ್ರೀಮದಾಚಾರ್ಯ. ಸತ್ಯ ಧರ್ಮ ಅನ್ನೋ ಶಬ್ದಕ್ಕೆ ಭಕ್ತ ಅಂತ ಅರ್ಥ. ಹೆಂಗಪ್ಪ ಸತ್ಯ ಧರ್ಮ ಶಬ್ದಕ್ಕೆ ಭಕ್ತ ಅಂತ ಹೆಂಗ ಅರ್ಥ ಬಂತು ಅಂದ್ರೆ ಟೀಕಾರ ಅಂತಾರೆ, ಸತ್ಯಂ ಪರಮಾತ್ಮನನ್ನು ಹೃದಯದಲ್ಲಿ ಧಾರಯತಿ ಇತಿ ಸತ್ಯ ಧರ್ಮ. ಬರ್ಕೊಡ್ರಿ. ಸತ್ಯಂ ಪರಮಾತ್ಮನನ್ನು, ಸತ್ಯಂ ಇಸ್ ಈಕ್ವಲ್ ಟು ಪರಮಾತ್ಮನನ್ನು, ಸತ್ಯಂ ಇಸ್ ಈಕ್ವಲ್ ಟು ಪರಮಾತ್ಮನನ್ನು, ಧರ್ಮ ಇಸ್ ಈಕ್ವಲ್ ಟು ಹೃದಯದಲ್ಲಿ ಧರಿಸಿದವನು. ಏನಾತ್ರಿ ಮಮ್ಮ? ಏನಾಯ್ತು? ಸತ್ಯಂ ಪರಮಾತ್ಮನನ್ನು, ಧರ್ಮ ಹೃದಯದಲ್ಲಿ ಧರಿಸಿದವನು. ಹೌದು. ಆನಂದ್ ಅವರು ಮತ್ ನಾವು ಧರಿಸಿಲ್ಲ, ಮತ್ ನಾವು ಭಕ್ತರ, ಮತ್ ನಾವು ಭಕ್ತರು ಹೆಂಗ್? ಮತ್ ನಾವು ಭಕ್ತರ ನಾವು ಧರಿಸಿವಿ. ಒಡಿವ್ಯಾಚಾರ ಮತ್ ನಾವು ಭಕ್ತರು, ನಾವು ಧರಿಸಿವಿ. ಮತ್ತ ನಾವು ದೇವ್ರ ಜೊತೆಗೆ ಇನ್ನುಳಿದವ್ರನ್ನು ಧರಿಸಿದ್ದೀವಿ, ಹಿಂಗಾಗಿ ನಾವು ಭಕ್ತ ಆಗುದಿಲ್ಲ. ಹೇಳ್ತಿಲ್ಲ? ನಮ್ಮ ಹೃದಯದಲ್ಲಿ ಇನ್ನು ಬೇರೆ 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 ಎಲ್ಲ ಬಂದ್ಬಿಟ್ಟಾವ ಅವಕ್ಕ. ಅದರಿಂದ ನಾವು ಸತ್ಯ ಧರ್ಮ ಅಲ್ಲ. ನಮ್ಮಲ್ಲಿ ಭಗವಂತನೊಬ್ಬನೇ ಇದ್ರೆ ಹೃದಯದ ತುಂಬ, ಆಗ ಸತ್ಯ ಧರ್ಮ ಆಗ್ತಿದ್ರು. ತಿಳಿತಾ? ನಮ್ಮ ಹೃದಯದ ದೇವರಿದ್ದ, ಮನಿ ಇದ್ದ, ಹೆಂಡತಿದ್ದ, ಮಕ್ಕಳಿದ್ದ, ಹಿಂಗೆಲ್ಲ ಇದ್ದ. ಅನ್ನೋ ಶಬ್ದಕ್ಕೆ ಯಾಕೆ ಭಕ್ತ ಅಂತ ಅರ್ಥ ಬರ್ತದೆ ಅಂದ್ರೆ, ಸತ್ಯ ಎನಿಸಿಕೊಂಡ ಭಗವಂತನನ್ನು ಹೃದಯದಲ್ಲಿ ಧರಿಸಿದ ಕಾರಣಕ್ಕಾಗಿ ಸತ್ಯ ಧರ್ಮ ಭಕ್ತ ಅಂತ ಅರ್ಥ. ಇನ್ನ ಮುಗಿಲಿಲ್ಲ. ಇದು ಒಂದು ಪ್ರಾರ್ಥನಾ ಆಯ್ತು. ಇನ್ನೊಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಸ್ವಾಮಿ, ಯತ್ತೇ ರೂಪಂ ಕಲ್ಯಾಣತಮಂ, ಪರಮ ಮಂಗಳವಾದ ನಿನ್ನ ರೂಪ ಇದೆಯಲ್ಲ, ಯತತ್ತೇ ಕಲ್ಯಾಣತಮಂ ರೂಪಂ. ನೋಡ್ಕೊಳ್ರಿ, ಉಪನಿಷತ್ನಲ್ಲಿ ಕೊನೆಗೆ 16 ಅಂತ ಮಂತ್ರ ನಂಬರ್ ಹಾಕ್ಯಾರ ನೋಡಿ, ಅದ್ರ ಹಿಂದೆ ಯತತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಾನು
ಯಾವುದನ್ನ ಕಾಣಬೇಕು ಅನ್ನುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಿದ್ದೇನೆ ಗೊತ್ತಾ? ನಿನ್ನ ಪರಮ ಮಂಗಳವಾದ ದಿವ್ಯ ಮಂಗಳ ವಿಗ್ರಹ ಅದನ್ನ ಕಾಣಬೇಕು ಅಂತ ಅಪೇಕ್ಷೆ ಆಗ್ತಾ ಇದೆ. ಉಡುಪಿಗೆ ಹೋಗ್ತೀವಿ, ಅವ್ರನ್ನೆಲ್ಲ ಸರಿಸಿ ಕಿಂಡಾಗ ಕೈ ಕಣ್ಣು ಹಾಕಿ ನಾವು ನೋಡೇ ಬಿಡ್ತೀವಿ, ಎಷ್ಟು ಚಂದದ್ರಿ ರೂಪ ಎಲ್ಲರ. ಪಂಡ್ರಪುರಕ್ಕೆ ಹೋಗ್ತೀವಿ, ಅವ ಹಿಡ್ಕೊಂಡು ತಲೆಗೆ ಹಚ್ಚೇ ಬಿಡ್ತೀವಿ. ತಿರುಪತಿಗೆ ಹೋಗ್ತೀವಿ, ಅವ ಎಳಿತಿದ್ರೆ ಅವ್ನು ಎಳ್ದು ಹಾಕಿ ನೋಡ್ಕೊಂಡ್ ಬರ್ತೀವಿ ನಾವು. ಎತ್ತೇ ಕಲ್ಯಾಣ ತಮಂ ತತ್ತೇ ರೂಪಂ ಪಶ್ಯಾಮಿ. ಉಳಿದದ್ದು ಯಾವ್ದಕ್ಕಾದ್ರೂ ಇಷ್ಟು ಜಗಳ ಮಾಡ್ತೀವ ನಾವು, ಅಥವಾ ಉಳಿದು ಯಾವ್ದಕ್ಕಾದ್ರೂ ಇಷ್ಟು ಕಾತರಿಸ್ತೀವ? ಇಲ್ಲ. ಎತ್ತೇ ರೂಪಂ ತತ್ತೇ ಕಲ್ಯಾಣ ತಮಂ ಪಶ್ಯಾಮಿ. ಇಲ್ಲಿಂದ ಆ ಬದರಿ ಕ್ಷೇತ್ರದವರೆಗೆ ಅಷ್ಟು ಆಯಾಸ ಶ್ರಮ ಕಷ್ಟಪಟ್ಟುಕೊಂಡು ಹೋಗೋದು ಇದಕ್ಕೆ. ಎತ್ತೇ ರೂಪಂ ಕಲ್ಯಾಣ ತಮಂ ತತ್ತೇ ಪಶ್ಯಾಮಿ, ಅದನ್ನು ನೋಡ್ಬೇಕು ಅನ್ನೋದಕ್ಕಾಗಿ ಬಂದದ್ದು ನಾನು. ಸ್ವಾಮಿ ಪೂಷನ್ ಪೂಷನ್ ಮತ್ತೆ ಭಗವಂತನಿಗೆ ಪೂಷನ್ ಅಂತ ಬಂದದಿಂದ ಪೂರ್ಣನಾದದ್ದರಿಂದ ಪೂಷನ್. ಏಕ ಋಷಿ, ದೇವರೇ ನನಗೆ ಏಕ ಋಷಿ ಅಂತ ಹೆಸರು. ಯಾಕೆ ಏಕ ಋಷಿ ಅಂದ್ರೆ ಕೆಳಗ ಭಾಷ್ಯ ತಗೊಳ್ರಿ. ಪ್ರಧಾನ ಜ್ಞಾನ ರೂಪತಃ, ಜ್ಞಾನವೇ ಪ್ರಧಾನವಾಗಿ ರೂಪವುಳ್ಳವನಾದದ್ದರಿಂದ ನಿನಗೆ ಏಕ ಋಷಿ ಅಂತ ಕರೀತಾರ. ಏನ್ರಿ ದೇವರ ಹೆಸರು ಯಾಕೆ ಏಕ ಋಷಿ ಅಂದ್ರೆ ಪ್ರಧಾನ ಜ್ಞಾನ ರೂಪದ. ಏಕ ಅನ್ನೋ ಶಬ್ದಕ್ಕ ಪ್ರಧಾನ, ಋಷಿ ಎಂಬ ಶಬ್ದಕ್ಕ ಜ್ಞಾನ ಅಂತ ಅರ್ಥ. ಜ್ಞಾನವೇ ಪ್ರಧಾನವಾದ ರೂಪ ನಿಂದು. ಇನ್ನ ಪ್ರಧಾನ ಜ್ಞಾನ ರೂಪತಃ ವಿಷ್ಣುರ್ ಏಕ ಋಷಿ ಜ್ಞೇಯ. ಸರಿ, ಯಮ ಅಂತ ಹೆಸರದ ದೇವರಿಗೆ, ಯಮ ಅಂತ ಹೆಸರದ ನೆನಪಿಟ್ಟುಕೊಳ್ರಿ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಯಮಃ ಅಂತ ಕರೆದಾರ ಭಗವಂತನಿಗೆ. ತಿಳಿತಾ? ಸುಮ್ನೆ ಕರೆದಿಲ್ಲ. ಯಮನ ಅಂತರ್ಗತನಾಗಿ ಯಮರೂಪದಿಂದ ಭಗವಂತನಿದ್ದಾನೆ. ಹಾಗೂ ದೇವರಿಗೆ ಯಮ ಎಂಬ ಹೆಸರಿದೆ. ಯಾಕ? ಕೆಳಗ ಭಾಷ್ಯ. ಯಮೋ ನಿಯಮನಾಧರಿಹಿ, ನಮ್ಮನ್ನೆಲ್ಲರನ್ನೂ ಕೂಡ ನಿಯಮನ ಮಾಡ್ತಾನಾದ್ದರಿಂದ ದೇವರಿಗೆ ಯಮ ಎಂದು ಹೆಸರು. ಸರಿ ಆಯ್ತಾ? ಯಮ ಅಂತ ಯಾಕೆ ಕರೀತಾರೆ ಗೊತ್ತಾಯ್ತಾ? ಯಮೋ ನಿಯಮನಾಥರಿಹಿ, ನಮ್ಮೆಲ್ಲರನ್ನು ನಿಯಮಿಸುವುದು ಅಂದ್ರೆ ನನ್ನನ್ನ ಈ ಕಾರ್ಯದಲ್ಲಿ ತೊಡಗಿಸುವುದು, ನಿಮ್ಮನ್ನ ಆ ಕಾರ್ಯದಲ್ಲಿ ತೊಡಗಿಸುವುದು, ಅವರವರನ್ನು ಅವರವರ ಕೆಲಸದಲ್ಲಿ ತೊಡಗಿಸುವುದಕ್ಕೆ ನಿಯಮನ, ಪ್ರೇರಣಾ ಅಂತ ಕರೀತಾರ. ಅದರಿಂದ ನಿಯಮನ ಮಾಡ್ತಾರೆ ದೇವರಿಗೆ. ಇನ್ನ ಸೂರ್ಯ ಯಮೋ ನಿಯಮನಾಧರಿ, ದೇವರಿಗೆ ಯಮ ಅಂತ ಯಾಕೆ ಕರೆದ್ರು? ನಿಯಮಿಸುತ್ತಾನಾದ್ರಿಂದ ಯಮ. ಸೂರ್ಯ ಅಂತ ಹೆಸರದ ದೇವರಿಗೆ. ಎಷ್ಟು ಚಂದದ ನೋಡ್ರಿ ಹೆಸರು, ಸೂರ್ಯ ಅಂತ. ಯಾಕ? ಆಚಾರ ಅಂತಾರ ಸೂರಸ್ಸ ಸೂರಿಗಮ್ಯತ್ವಾತ್, ಸೂರಿಗಮ್ಯನಾದದ್ದರಿಂದ ದೇವರಿಗೆ ಸೂರ್ಯ ಅಂತ ಹೆಸರು. ಅಂದ್ರೆ ಸೂರ್ಯ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಗಮ್ಯನಾದದ್ದರಿಂದ ದೇವರಿಗೆ ಸೂರ್ಯವೆಂದು ಕರೆಯುತ್ತಾರೆ. ಎಲ್ಲ ಶಬ್ದಾರ್ಥ. ಭಗವಂತನಲ್ಲಿ ಓಂ ತತ್ವ ಸಮನ್ವಯಾತ್ ಓಂ ಅಂತ ಸೂತ್ರ ಹೊರಟದೀಗ. ಓಂ ತತ್ವ ಸಮನ್ವಯಾತ್ ಸೂತ್ರ ಹೊರಟದ್ದು ಎಲ್ಲಾ ನಾಮಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟದ. ಅನ್ಯತ್ರ ಪ್ರಸಿದ್ಧವಾದ, ತತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧವಾದ, ಅನ್ಯತ್ರೈವ ಪ್ರಸಿದ್ಧವಾದ ನಾಮಗಳು. ಗೊತ್ತಾಯ್ತಾ? ಎಷ್ಟು ತರಹದ ನಾಮಗಳವ ಶ್ರೀನಿವಾಸ್? ಎಷ್ಟು ತರಹದ ನಾಮಗಳವ? ಅನ್ಯತ್ರ ಪ್ರಸಿದ್ಧ ನಾಮಗಳು, ಅನ್ಯತ್ರೈವ ಪ್ರಸಿದ್ಧ ನಾಮಗಳು, ಉಭಯತ್ರ ಪ್ರಸಿದ್ಧ ನಾಮಗಳು ಅಂತ 3 ನಾಮ. ಆಮೇಲೆ ಲಿಂಗಗಳು, ಅನ್ಯತ್ರ ಪ್ರಸಿದ್ಧವಾದ ಲಿಂಗ, ಅನ್ಯತ್ರೈವ ಪ್ರಸಿದ್ಧವಾದ ಲಿಂಗ, ಉಭಯತ್ರ ಪ್ರಸಿದ್ಧವಾದ ಲಿಂಗಗಳು. ಹೀಗೆ ನಾಮಾತ್ಮಕ ಲಿಂಗಾತ್ಮಕವಾದ ಶಬ್ದಗಳನ್ನು ಬ್ರಹ್ಮಸೂತ್ರದಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟದ್ದನ್ನೇ ಶ್ರೀಮದಾಚಾರ್ಯ ತೋರಿಸ್ತಾರ. ಏನಂತ? ಪೂಷನ್ ಅಂದ್ರು ಭಗವಂತ, ಏಕ ಋಷಿ ಅಂದ್ರು ಭಗವಂತ, ಯಮ ಅಂದ್ರು ಭಗವಂತ, ಸೂರ್ಯ ಅಂದ್ರು ಭಗವಂತ. ಗೊತ್ತಾಯ್ತಾ? ಅಂದ್ರೆ ಆ ನಾಮ ಸಮನ್ವಯ ಮಾಡ್ಲಿಕ್ಕೆ ಆ ನಾಮ ಸಮನ್ವಯ ಆಗಿರ್ತದೆ. ಸೂರಿಗಮ್ಯನಾದದ್ದರಿಂದ ಭಗವಂತನಿಗೆ ಸೂರ್ಯ. ಓಂ ತತ್ವ ಸಮನ್ವಯ ಅಥವಾ ಮುಗಿತು. ಇನ್ನ ಪ್ರಾಜಾಪತ್ಯ ಅಂತ ಒಂದು ಶಬ್ದದ್ರಿ. ದೇವರ ಹೆಸರು ಎಷ್ಟು ಚಂದ ನೋಡ್ರಿ, ಪ್ರಾಜಾಪತ್ಯ. ಏನಂಗಂದ್ರ ಆಚಾರ ಅಂತಾರ ಪ್ರಾಜಾಪತ್ಯ ಪ್ರಜಾಪತೆ ವಿಶೇಷೇಣೈವ ಗಮ್ಯತ್ವಾತ್. ಭಾಷ್ಯ ನೋಡ್ರಿ, ದೇವರಿಗೆ ಪ್ರಾಜಾಪತ್ಯ ಅಂತ ಯಾಕೆ ಕರೀತಾರಂದ್ರ ಚತುರ್ಮುಖ ಬ್ರಹ್ಮದೇವರಿಂದ ವಿಶೇಷವಾಗಿ ಹೊಂದಲ್ಪಡ್ತಾನಾದ್ರಿಂದ ಅವ ಪ್ರಾಜಾಪತ್ಯ. ಬರ್ಕೊಳ್ರಿ, ಅಲ್ಲಿ ಪ್ರಾಜಾಪತ್ಯ ಪ್ರಜಾಪತೆ ಅಂತ ಶ್ಲೋಕದಾಗದ. ಭಾಷ್ಯದಲ್ಲಿ ಪ್ರಜಾಪತೆ ಅನ್ನೋ ಶಬ್ದಕ್ಕೆ ಪೆನ್ಸಿಲ್ಲೇ ಅಂಡರ್ಲೈನ್ ಮಾಡಿಕೊಂಡು ಬ್ರಹ್ಮದೇವರು ಅಂತ ಬರ್ಕೊಳ್ರಿ. ಆಮೇಲೆ ವಿಶೇಷೇಣೇವ ಗಮ್ಯತ್ವಾತ್ ಅನ್ನೋದಕ್ಕ ಸ್ಪೆಷಲಿ ಹೊಂದುವನಾಗ್ತಾನ. ಬ್ರಹ್ಮದೇವರು ಭಗವಂತನನ್ನು ವಿಶೇಷೋಪಾಸನೆಯಿಂದ ಹೊಂದುವರಾಗ್ತಾರೆ. ಸರಿ ಆಯ್ತಾ? ಮುಗೀತು. ಇಷ್ಟಕ್ಕೆ ತಾತ್ಪರ್ಯ ಬರೆದು ಬಿಟ್ರು ಶ್ರೀಮದಾಚಾರ್ಯರು. ಮುಗಿದು ಹೋದ್ ಕೆಲಸ. ಇನ್ನು ಅಂದ್ರೆ ಭಾಷ್ಯ ಮುಗಿದು ಹೋತು.
ಪೂಷನ್ ಇದು ಪ್ರಾರ್ಥನಾ ಆದರೆ ಇನ್ನೂ ನಮ್ದು ದೇವರೇ ನೀ ನಮಗೆ ಸಾಕ್ಷಾತ್ಕಾರ ಕೊಡುವುದು ಪ್ರಾರ್ಥನಾ. ಪೂಷನ್ ಪೂರ್ಣನಾದ ಏಕರಶೆ ಪ್ರಧಾನ ಜ್ಞಾನ ರೂಪನಾದ ಯಮ ನಿಯಮನವನ್ನ ಮಾಡುವ ಸೂರ್ಯ ಸೂರಿಗಮ್ಯನಾಗಿರುವಂಥವನೇ ಪ್ರಾಜಾಪತ್ಯ ಚತುರ್ಮುಖ ಬ್ರಹ್ಮದೇವರಿಂದ ವಿಶೇಷವಾಗಿ ಉಪಾಸಿಸಲ್ಪಡುವನೇ. ವ್ಯೂಹ ರಶ್ಮೀನ್ ಸಮೂಹ ತೇಜೋ ಎರಡು ಶಬ್ದವು ನೋಡ್ರಿ ಮಂತ್ರದಲ್ಲಿ. ವ್ಯೂಹ ರಶ್ಮೀನ್ ಸಮೂಹ ತೇಜೋ ನಮ್ಮ ಎರಡು ಜ್ಞಾನ ದೇವರಲ್ಲಿ ಎರಡು ಜ್ಞಾನದ ಬಗ್ಗೆ ಪ್ರಾರ್ಥನಾ ಮಾಡ್ಕೋಬೇಕು. ಸ್ವಾಮಿ ನನ್ನ ಸ್ವರೂಪ ಜ್ಞಾನದ ವಿಕಾಸವನ್ನಗೊಳಿಸು, ಬಾಹ್ಯ ಜ್ಞಾನವನ್ನ ವಿಸ್ತಾರಗೊಳಿಸು ಅಂತ ಕೇಳ್ಕೋಬೇಕು. ಎರಡೂ ಜ್ಞಾನಕ್ಕೂ ವಿಕಾಸ ಇರ್ಲಿ. ಬರ್ಕೊಂಡಿಟ್ಕೊಳ್ರಿ. ರಶ್ಮೀನ್ ಅನ್ನೋ ಶಬ್ದಕ್ಕ ಸ್ವರೂಪ ಜ್ಞಾನ, ತೇಜ ಎಂಬೋ ಶಬ್ದಕ್ಕ ಬಾಹ್ಯ ಜ್ಞಾನ. ನನ್ನ ಸ್ವರೂಪ ಜ್ಞಾನವನ್ನೂ ವಿಸ್ತಾರಗೊಳಿಸು, ಬಾಹ್ಯ ಜ್ಞಾನವನ್ನು ವಿಸ್ತಾರಗೊಳಿಸು. ಎರಡೂ ಅರ್ಥ ಮಾಡಿಕೊಳ್ಳ್ರಿ. ಎರಡೆರಡು ಜ್ಞಾನ ಬೆಳಿಬೇಕು ನಮ್ಮಲ್ಲಿ, ಒಂದೊಂದು ಜ್ಞಾನ ಅಲ್ಲ. ಶ್ರೀನಿವಾಸ್ ಏನಾಯ್ತು? ಸ್ವರೂಪ ಜ್ಞಾನ ವಿಕಾಸಗೊಳ್ಳಬೇಕು, ಅದರ ಅನುಗ್ರಹವನ್ನ ಮಾಡು. ಬಾಹ್ಯ ಜ್ಞಾನ ವಿಸ್ತಾರವಾಗಬೇಕು, ಅದಕ್ಕೂ ಅನುಗ್ರಹವನ್ನ ಮಾಡು. ಹೇಳ್ರಿ, ಸಂಸಾರದಲ್ಲೂ ಕೂಡ ಸ್ವರೂಪ ಜ್ಞಾನದ ವಿಕಾಸದ ಫಲ ನಮಗೆ ಸಿಕ್ಕೇ ಸಿಗುತ್ತದೆ. ಬಾಹ್ಯ ಜ್ಞಾನದ ವಿಕಾಸ ಎಷ್ಟಾಗ್ತದೋ ಸ್ವರೂಪ ಜ್ಞಾನ ವಿಕಾಸ ಅಷ್ಟೇ ಆಗ್ತದ, ಆದಾಗ ಫಲ ಸಿಗುತ್ತದೆ. ಅದಕ್ಕೆ ದೃಷ್ಟಾಂತ ವಾಯುದೇವರು, ಶುಕಾಚಾರ್ಯರು, ಬ್ರಹ್ಮದೇವರು ಇವರೆಲ್ಲ ಸ್ವರೂಪ ಜ್ಞಾನದ ವಿಕಾಸ ಹೊಂದಿದ್ದಕ್ಕಾಗಿ ಅಷ್ಟು ದೃಢಭಕ್ತಿಯನ್ನ ಮಾಡಿದವರು. ಭಗವಂತನಲ್ಲಿ ಅಷ್ಟು ದೃಢವಾದ ಭಕ್ತಿ ಬರಲಿಕ್ಕೆ ಸ್ವರೂಪ ಜ್ಞಾನ ಬಾಹ್ಯ ಜ್ಞಾನಗಳ ವಿಕಾಸವೇ ಕಾರಣ. ಸರಿ, ಸಮೂಹ ತೇಜ ಎರಡು ಮುಗೀತು. ವ್ಯೂಹ ರಶ್ಮೀನ್ ಸಮೂಹ ತೇಜೋ ಎರಡಕ್ಕೂ ನನ್ನ ಹೊರಗಿನ ಜ್ಞಾನವನ್ನೂ ವಿಸ್ತಾರ ಮಾಡಿಸು, ಒಳಗಿನ ಜ್ಞಾನವನ್ನು ವಿಸ್ತಾರ ಮಾಡಿಸು. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಿನ್ನ ಪರಮ ಮಂಗಳವಾದ ರೂಪವನ್ನ ನಿನ್ನ ಅನುಗ್ರಹದಿಂದ ನಾವು ನೋಡ್ತೇವೆ. ಸರಿ, ಮುಗಿದೋತು. ಇನ್ನ 17ನೇ ಮಂತ್ರ ಬರ್ರಿ. 17ನೇ ಮಂತ್ರಕ್ಕೆ ಬರ್ರಿ. 17ನೇ ಮಂತ್ರದಲ್ಲಿ ಎಷ್ಟು ಚಂದಾಗಿ ಮಾಡ್ತಾರೆ ಅಂದ್ರೆ, ಈಗ ಸೂರ್ಯನ ಪ್ರತಿಮೆಯಲ್ಲಿ ನಾವು ಭಗವಂತನ ಉಪಾಸನೆಯನ್ನ ಮಾಡಿದ್ದೇವೆ ಅಂತ ತಿಳಿದಿದ್ದೇವೆ. ಸರಿ, ಇನ್ನು ಭಗವಂತನ ಉಪಾಸನೆಯನ್ನ ಯಾವ ಪ್ರತಿಮೆಯಲ್ಲಿ ಮಾಡಿದರೆ ಹೆಚ್ಚು ಪ್ರೀತಿಯಾಗ್ತದೆ ದೇವರಿಗೆ ಅಂದ್ರೆ, ವಾಯುದೇವರ ಅಂತರ್ಯಾಮಿಯಾಗಿ ಭಗವದ್ ಉಪಾಸನೆಯನ್ನ ಮಾಡಿದರೆ ಅತಿ ಪ್ರೀತಿ. ಬರ್ಕೊಂಡಿಟ್ಕೊಳ್ರಿ. ಏನು ಒಡವೆ ಆಚಾರ್ಯ? ಏನು? ವಾಯುದೇವರ ಅಂತರ್ಗತನಾಗಿ ಭಗವಂತನ ಉಪಾಸನಾ ಅಂದ್ರೆ, ಸೂರ್ಯ ಭಗವಂತನ ಉಪಾಸನೆಗೆ ಒಂದು ಪ್ರತಿಮೆ, ಸೂರ್ಯ. ಜಲ ಭಗವಂತನ ಉಪಾಸನೆಗೊಂದು ಪ್ರತಿಮಾ. ಆಮೇಲೆ ಪಂಚಲೋಹದಿಂದ ಮಾಡಿರುವ, ಕಟ್ಟಿಗೆಯಿಂದ ಮಾಡಿದ, ಕಲ್ಲಿನಿಂದ ಮಾಡಿದ ಪ್ರತಿಮಾ. ಇದರಂತೆ ವಾಯುದೇವರು ಭಗವಂತನ ಪೂಜೆಗೊಂದು ಪ್ರತಿಮಾ. ಏನು? ವಾಯುದೇವರು ಭಗವಂತನ ಪೂಜೆಗೊಂದು ಪ್ರತಿಮಾ. ಏನೂ ಇಲ್ಲ ಅಂತ ಇಟ್ಕೊಳ್ರಿ. ಸುಮ್ಮನೆ ಒಂದು ಅನುಸಂಧಾನ ಹೇಳಿರ್ತೇನೆ, ನಿಮಗೆ ತಿಳಿಲಿ, ನಿಮಗೆ ಅನುಕೂಲ ಆಗಲಿ ಅಂತ. ಇದನ್ನ ದಿವಸ ಮಾಡಿಬಿಡ್ಬೇಡ್ರಿ. ಹೇಳಿದ್ದನ್ನ ಮುಂದೆ ದಿವಸ ಮಾಡಿಬೇಡ್ರಿ. ಅನುಸಂಧಾನ ಮಾಡ್ಲಿಕ್ಕೆ ಸರಿ. ಎಲ್ಲೋ ಬೇರೆ ಊರಿಗೆ ಹೋಗಿದ್ರಿ, ಕ್ಷೇತ್ರಕ್ಕೆ ಹೋಗಿದ್ರಿ, ದೇವ್ರ ಪೆಟ್ಟಿಗೆ ತರೋದು ಮರ್ತ್ ಹೋಗಿತ್ತು, ದೇವ್ರ ಪೆಟ್ಟಿಗೆ ತಗೊಂಡು ಹೋಗಿದ್ದಿಲ್ಲ, ಇರೋದೇ ಒಂದ್ ದೇವ್ರ ಪೆಟ್ಟಿಗೆ ಅದ, ಕಳೆದ್ರೆ ಏನ್ ಮಾಡ್ಬೇಕು ಅಂತ ಬಿಟ್ಟು ಹೋಗಿದ್ರಿ. ಯಾಕಂದ್ರೆ ನಾವು ಮರ್ತು ಬರೋದು ಎಷ್ಟು ಮರ್ತು ಬರ್ತಿರ್ತೀವಿ, ಅದನ್ನು ಸುದರ್ಶನ ಒಯ್ದಿರ್ತೀವಿ. ಹೌದು, ಸುದರ್ಶನ. ಈಗ ಭಗವತ್ ಪೂಜಾ ಮಾಡ್ಬೇಕಲ್ಲ ಅಂದ್ರೆ ಒಂದು ಕ್ಷಣ ಏನೂ ಮಾಡ್ಬೇಡ್ರಿ. ಪದ್ಮಾಸನದಲ್ಲಿ ಕುಳಿತುಕೊಂಡು ಕಣ್ಮುಚ್ಚಿಕೊಳ್ರಿ. ನಿಮ್ಮ ದೇಹದಿಂದ ಶ್ವಾಸೋಚ್ಛ್ವಾಸ ಹೊರಗೂ ಒಳಗೂ ಆಗ್ಲಿಕ್ಕತ್ತದ, ಸುತ್ತಲೂ ಗಾಳಿ ಬೀಸ್ತಾ ಇದೆ. ಈ ಜಡವಾದ ವಾಯುವಿನಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೆ, ತದಂತರ್ಗತನಾದ ಭಗವಂತನ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನದಿಂದ ಪೂಜೆ ಮಾಡಿದ್ರು ಮುಗಿದ. ಇದೊಂದು ದೊಡ್ಡ ಪೂಜೆ. ಮರಿಬೇಡ್ರಿ, ನೆನಪಿಟ್ಟುಕೊಳ್ರಿ, ಮರಿಬೇಡ್ರಿ. ದೊಡ್ಡ ಪೂಜೆ ಆಯ್ತು. ಒಯ್ಲಿಕ್ಕೆ ಆಗೋದಿಲ್ಲ. ಎಲ್ರಿ ಇರೋದು ಒಂದ್ ದೇವ್ರ ಪಡಿಗೆ, ಸುಮ್ಮನೆ ಹೋಗಿ ಆಮೇಲೆ ಎಲ್ಲೋ ಇಟ್ಟು ಬರೋಣ, ಆಮೇಲೆ ತಗೊಂಡು ಹೋಗಿ ಏನೇನೋ ಮಡ್ನೀರು ಮೈಲ್ಗಿನಿರಲ್ಲ, ಮೈಲ್ಗಿನೀರು ಮಡ್ನೀರ್ ಆಗಿರ್ತಾವ. ಅವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಏನ್ ವಿಚಾರ ಮಾಡ್ಬೇಡ್ರಿ. ಬೀಸುವ ಗಾಳಿಯಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಅದಕ್ಕೆ ಅಭಿಮಾನಿಗಳು ಬೇರೆಯವರಿದ್ದಾರೆ. ಜಡವಾಯುಗಳಿಗೆ ಭೂತವಾಯು, ಪ್ರವಾಹವಾಯು, ತದಂತರ್ಗತ ವಾಯುದೇವರು, ಅಷ್ಟೆಲ್ಲ ಎಲ್ಲ ಹಾಕೋಬೇಡ್ರಿ. ಬೀಸುವ ಗಾಳಿಯಲ್ಲಿ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರ ಒಳಗೆ ಭಗವಂತ ಸದಾಗತಿ, ಆ ಹೆಸರಿನಿಂದ ಭಗವಂತ ಇದ್ದಾನೆ. ಅವನ ಉಪಾಸನೆ ಮಾಡ್ಬಿಡ್ರಿ. ಇದನ್ನ ಪೂಜಾ ಎಲ್ಲಾರು ಮಾಡ್ಲಿಕ್ಕೆ ಬರ್ತದ? ಮತ್ತ ಗಂಡು ಹೆಣ್ಣು, ಹೆಂಗಂಡು ಗಂಗ್ ಹೆಂಡು ಹಿಂಗೆಲ್ಲ ಏನಿಲ್ಲ, ಎಲ್ರೂ ಮಾಡ್ಲಿಕ್ಕೆ ಬರ್ತದೆ. ಪೂಜೆ ಮಾಡ್ರಿ ಚಂದ.
ಹೌದು ಪೂಜಾ ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕು? ದೀಪ ಹಚ್ಚಬೇಕಾ? ಅಲ್ಲ ಸೂರ್ಯ ಇದ್ದಾನಲ್ಲ ಅವನೇ ದೀಪ, ನಕ್ಷತ್ರವಲ್ಲ ಅವ ದೀಪ, ಇಷ್ಟೇ ಅನುಸಂಧಾನ ಮಾಡ್ರಿ. ನಕ್ಷತ್ರ ಸೂರ್ಯಗಳೇ ದೀಪಗಳು, ಆಗೋಯ್ತು ಕೆಲಸ. ಏನ್ ನಿಮ್ಗೆ ಏನ್ ಬೇಕು ಎಲ್ಲ ಹೊರಗೆ ಕೊಟ್ಬಿಟ್ಟ, ನೀವು ಪ್ರಕೃತಿ ಒಳಗೆ ಕೊಟ್ಟ. ಅದರಿಂದ ಈಗ ಮುಖ್ಯ ಪ್ರಾಣಾಂತರ್ಗತ ಪ್ರತಿಮೆಯಲ್ಲಿ ಉಪಾಸನೆ ಮಾಡ್ರಿ. ಯೋಸೌ ಅಸೌ ಪುರುಷ ಸೋಹಮಸ್ಮಿ ಛಂದದ. ಯೋಸೌ ಅಸೌ ಪುರುಷ ಸೋಹಮಸ್ಮಿ. ಯಹ ಅಸೌ ಅಸೌ ಪುರುಷ ಸಹ ಅಹಮಸ್ಮಿ. ಈಗ ಮೊದಲನೇದು ಯಹ ಅಂತದ ನೋಡ್ರಿ, ಅದು ಹಿಂದೆ ಹೇಳ ಬಂದಿರುವಂತಹ ಪರಮಾತ್ಮ. ಯಾವ ಪರಮಾತ್ಮನೋ ಅಸೌ ಅನ್ನೋ ಶಬ್ದಕ್ಕ ಅದು ಮುಖ್ಯ ಪ್ರಾಣನಲ್ಲಿ ಅಂತ ಅರ್ಥ. ಬರ್ಕೊಳ್ರಿ, ಅಸು ಅಂತ ಬರ್ಕೊಳ್ರಿ. ಸಂಸ್ಕೃತದಲ್ಲಿ ಅಸು ಎನ್ನುವ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ. ಶ್ರೀನಿವಾಸ್ ಬರ್ಕೊಳ್ರಿ, ಅಸು ಎನ್ನುವ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ. ಅಸೌ ಅಂದ್ರೆ ಮುಖ್ಯ ಪ್ರಾಣನಲ್ಲಿ ಅಂತ ಅರ್ಥ. ಅಸೌ ಮುಖ್ಯ ಪ್ರಾಣನಲ್ಲಿ. ಅಸು ಅನ್ನುವ ಶಬ್ದಕ್ಕೆ ಪ್ರಾಣ, ಅದರ ಸಪ್ತಮಿ ವಿಭಕ್ತಿಯ ರೂಪ ಅಸೌ ಅಂತ ಆಗ್ತದೆ. ಅದರ ಅರ್ಥ ಏನು ಅಂದ್ರೆ ಮುಖ್ಯ ಪ್ರಾಣ ದೇವರಲ್ಲಿ ಅಸೌ ಪುರುಷ. ಈ ಹಿಂದೆ ಇಷ್ಟೊತ್ತೇನು ಯಾವ ಭಗವಂತನ ಬಗ್ಗೆ ಮಾತಾಡಿದ್ದೀವಲ್ಲ ಅವ ಇದ್ದಾನ. ಯಹ ಅಸೌ ಅಸೌ ಪುರುಷ. ಎರಡ್ ಸತಿ ಅಸೌ ಅಸೌ ಯಾಕೆ ಬಂತು ಅಂತ ಈಗ ಅರ್ಥ ಆಗ್ತದೆ. ತಿಳಿತಿಲ್ಲೋ ಕಾರ್ಯಕ್ರಮ? ಏನ್ ಬಂತು? ಹಸು ಅಂದ್ರೆ ಮುಖ್ಯ ಪ್ರಾಣ, ಹಸು ಅಂದ್ರೆ ಮುಖ್ಯ ಪ್ರಾಣದಲ್ಲಿ ಅಂತರ್ಗತವಾದ ಅದು ಇದ್ದವ ಅಂತ, ಅಂತರ್ಗತ ಇದ್ದವ ಪರಮಾತ್ಮ. ಯಹ ಅಸೌ ಅಸೌ ಪುರುಷ, ಯಾರು ಮುಖ್ಯ ಪ್ರಾಣದೇವರೆಂಬ ಪ್ರತಿಮೆಯಲ್ಲಿ ಇದ್ದಾರೋ ಸಹ ಅವ ಏನಿದ್ದಾನ ಅಹಮಸ್ಮಿ. ಅಯ್ಯೋ ಅಹಮಸ್ಮಿ ಅಂದ್ರೆ ನಾನಿದ್ದೇನೆ ಅಂತ ಹೇಳ್ಬಿಟ್ರಲ್ಲ ಇದು. ಓ ಏನೋ ಗದ್ಲಾತಿದು ಭಿನ್ನಣ್ಣ, ಏನೋ ಗದ್ಲಾತಲ್ಲಪ್ಪ ಇದು. ಅಹಮಸ್ಮಿ ಅಂದ್ರ ಆ ದೇವ್ರು ನಾನಿದ್ದೀನಿ ಅಂತ ಹೇಳ್ಬಿಟ್ನಲ್ಲಪ್ಪ. ಈಗ ಹೆಂಗ್ ಮತ್ ಮುಂದೆ ಆಚಾರ ಅಂತಾರ, ಏ ಮಳ್ಳ, ಅಹಂ ಅನ್ನೋದು ದೇವರ ಹೆಸರು, ನಿಂದಲ್ಲದು. ಅಹಂ ಅಸ್ಮಿ ಎರಡೂ ದೇವರ ಹೆಸರು. ಈ ಮುಖ್ಯ ಇಷ್ಟೊತ್ತಿನವರೆಗೆ ಯಾವ ಭಗವಂತನ ಬಗ್ಗೆ ಹೇಳಿದ್ದೇವೋ ಆ ಭಗವಂತ ಮುಖ್ಯ ಪ್ರಾಣದೇವರಲ್ಲಿ ಇದ್ದಾನಲ್ಲ, ಅವ ಯಾರು ಗೊತ್ತೇನು? ಅಹಂ ಪ್ಲಸ್ ಅಸ್ಮಿ, ಅವನ ಹೆಸರು ಎರಡವು. ನೀ ಏನ್ಕೊಂಡಿ ಮೇ ಮೇ ಮ್ಯಾಲ ಜೂನ್ ಬಂದ ತಿರುಗಿ ಮೇನ್ ಮುಗಿದು ಹೋತು, ಜುಲೈ ಬಂದ್ ತಿರುಗಿ ಮೇ ಮೇ ಅನ್ಕೋದ್ ಕೂತಾನೆ ಇನ್ನೂ ಇಲ್ಲಿ. ವೆಂಕಟರಮಣ್, ಅಹಂ ಅಂದ್ರೆ ಏನು? ದೇವ್ರ ಹೆಸರಂತ ಅಹಂ ಅಂತ. ಎನ್ ಕೆ ಕುಲಕರ್ಣಿ ಅವರ ದೇವ್ರ ಹೆಸರೇನು? ಅಹಂ. ಮತ್ ದೇವ್ರ ಹೆಸರೇನು? ಅಸ್ಮಿ. ವಾವ್, ಬ್ಯೂಟಿಫುಲ್ ಹೆಸರು ರೀ. ಅಹಂ ಅಸ್ಮಿ ದೇವ್ರ ಹೆಸರಂತಿದು. ಅದಕ್ಕೆ ತೆಳಗ ಭಾಷ್ಯ ತಗೊಳ್ರಿ. ಅಹಂಚಾಸಾವಹೇಯತಃ, ಅಹೇಯತ್ವಾತ್ ಅಹಂ ಬರ್ಕೊಳ್ರಿ. ದೇವ್ರಿಗೆ ಯಾಕೆ ಅಹಂ ಅಂತ ಕರೀತಾರ? ಅಹಂ ಅಂತ ಕರೀತಾರ ಅಹೇಯನಾದದ್ದರಿಂದ. ಏನು ಏನಾಗ್ಯಾನವ? ಅಹೇಯನಾಗಿದ್ದಾನೆ. ಬಂತು 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 ಬಂತು. ಅರ್ಥ ಆಯ್ತಾ? ಏನಂತ? ಅಹಂ ಅಂದ್ರೆ ಹ ಅಂದ್ರೆ ಬಿಡುವುದು, ಅಹಂ ಅಂದ್ರೆ ಬಿಡಲಾರದು. ಯಾರನ್ನ ನಾವು ಎಂದೂ ಬಿಡ್ಲಿಕ್ಕೆ ಆಗೋದಿಲ್ವೋ ಅವನನ್ನ ಅಹಂ ಎಂದು ಕರೆಯಬೇಕು. ಅಹೇಯನಾಗಿದ್ದಾನೆ. ಅದಕ್ಕೆ ದಾಸರಂದ್ರು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ದಾಯಾದಿ ಬಂಧುಗಳ ಎಲ್ಲಾರನ್ನು ಬಿಡಬಹುದಂತ. ರಾಯತ ಮುನಿದರೆ ರಾಜ್ಯವನ್ನೇ ಬಿಡಲು ಬಹುದು. ನೀ ರಾಜ ಸಿಟ್ಟು ಮಾಡ್ಕೊಂಡ್ರ ರಾಜ್ಯ ಬಿಟ್ಟು ಹೋಗ್ಬೋದು, ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೋದು, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೋದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಅದು ಒಂದೇ ರೀ. ಅಹಂ ಶಬ್ದಾರ್ಥ ಬರ್ದಾರ್ರಿ ದಾಸರು, ಬೇರೆ ಏನು ಬರ್ದಿಲ್ರಿ. ಒಂದು ಅಹಂ ಶಬ್ದದ ಅರ್ಥವನ್ನ ದಾಸಾರ್ರಿ ಇಷ್ಟು ಚಂದ ಬದುಕ್ತಾರಂತ ಗೊತ್ತೇ ಇಲ್ರಿ ನಮಗೆ. ಬಡವಿ ಆಚಾರ್ಯ ಅಹಂ ಅಂದ್ರೆ ತೊರೆದು ಜೀವಿಸ, ಅದೇ ಹಾಡು, ಇಡೀ ಹಾಡೆ ಅಹಂ ಶಬ್ದಾರ್ಥ. ಹ ಅಂದ್ರೆ ಬಿಡೋದ್ರಿ, ಬಿಡಂಗಿಲ್ಲ. ಯಾರನ್ನ ಬಿಡ್ಲಿಕ್ ಬರೋದಿಲ್ಲ ಅವ ಅಹಂ. ನೀವ್ ಅಂತಿರ್ತಿರ್ಲ ಬಿಡೋದ್ ಹೆಂಗ್ರಿ ಆಚಾರ ಅಂತ ಅಂತಿರ್ತಿರ್ಲ. ಬಿಡ್ಲಿಕ್ಕೆ ಬರೋದು, ಅದೇ ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ ಅಹಂ ಅನ್ನೋದು. ಬಹಳ ಚಂದದ, ಬಹಳ ಚಂದದ. ಅದಕ್ಕ ದೇವರಿಗೆ ವರಾಹ ಅಂತ ಹೆಸರದ. ಯಾಕೆ ವರಾಹದ? ವರಹ ಶ್ರೇಷ್ಠಶ್ಚ ಅಸೌ ಅಹಶ್ಚ. ಅವನ್ ಬಿಡ್ಲಿಕ್ ಬರೋದಿಲ್ಲ, ಅದಕ್ಕೆ ಅವ ಅಷ್ಟು ಶ್ರೇಷ್ಠ ಆಗ್ಬಿಟ್ಟಾನ. ಅದಕ್ಕೆ ವರಾಹ ಅಂತ ದೇವ್ರ ಹೆಸರು. ನಾವೇನ್ ಅನ್ಕೊಂಡ್ಬಿಟ್ಟಿವಿ ವರಾಹ ಅಂದ್ರೆ ಹಂದಿ ರೂಪದಾಗಿದ್ದಾನ, ಅದರಿಂದ ವರಾಹ ಅಂತ ತಿಳ್ಕೊಂಡ್ಬಿಟ್ಟಿವಿ. ನಮ್ಮಂತಹ ಶಣ ನಾವೇ ರೀ, ಮತ್ತೊಬ್ರು ಯಾರ
ನೋಡ್ರಿ ಅದಕ್ಕೇನಂತಾರ ಯೋಸೌ ಅಸೌ ಪುರುಷ ಸೋಹಮಸ್ಮಿ. ಭಗವಂತ ಯಾವ ಪರಮಾತ್ಮನು ಅಸೌ ಮುಖ್ಯ ಪ್ರಾಣದೇವರಲ್ಲಿ ಅಸೌ ಪುರುಷ, ಈ ಏನು ಭಗವಂತನಿದ್ದಾನೋ ನೋಡ್ರಿ, ಮೊದಲನೇ ದ್ಯಹ ಅನ್ನೋದಕ್ಕೆ ಯಾವ ಪರಮಾತ್ಮನು ಅಸೌ ಮುಖ್ಯ ಪ್ರಾಣದೇವರಲ್ಲಿ ಅಸೌ ಪುರುಷ ಹಿಂದೆ ಹೇಳಲಾದ ಭಗವಂತನಿದ್ದಾನೋ ಅವ ಏನಿದ್ದಾನ ಅಹಮಸ್ಮಿ. ಅಹಂ ಅಂದ್ರ ಬಿಡಲಾಗದು. ಅಸ್ಮಿ ಅಂದ್ರೆ ಏನು? ಅದಕ್ಕೆ ತೆಳಗ ಆಚಾರ್ಯರು ಅಸ್ಮಿ ಅನ್ನೋದು ಕ್ರಿಯಾಪದ ಅಲ್ಲ, ನಿತ್ಯ ಅಸ್ಥಿತಾಮಾನಾತ್ ಸರ್ವಜೀವೇಶು ಸಂಸ್ಥಿತ. ನಿತ್ಯ ಅಸ್ಥಿತ. ನಿತ್ಯ ಅಸ್ಥಿತ ಅಂದ್ರೆ ನಿತ್ಯ ಸತ್ಯನಾಗಿದ್ದಾನೆ, ನಿತ್ಯದಲ್ಲಿದ್ದಾನೆ. ಆದ್ರಿಂದ ದೇವರಿಗೆ ಅಸ್ಮಿ. ಅಸ್ ಅಸ್ ಪ್ಲಸ್ ಮಿ ಹೆಂಗ್ ಬರ್ಕೋಬೇಕು ಅದನ್ನ? ಅಸ್ಮಿ ಅನ್ನೋದನ್ನ ಅಸ್ ಪ್ಲಸ್ ಮಿ ಅಂತ ಬರ್ಕೋಬೇಕು. ಅಂದ್ರ ಅಸ್ ಅಂದ್ರ ಇದ್ದದ್ದು, ಮೀ ಅಂದ್ರೆ ತಿಳಿಯಲ್ಪಟ್ಟದ್ದು. ನಿತ್ಯ ದೇವರಿದ್ದಾನೆ ಎಂದು ಶಾಸ್ತ್ರ ಹೇಳ್ತದೆ. ಅವ ಎಂದೂ ಒಂದ್ ದಿವಸ ಇಲ್ಲ, ಹಿಂದೆಂದೋ ಇದ್ದ, ಇವತ್ ಬಿಟ್ಟ, ಇವತ್ತೆಂದೋ ಇದ್ದ, ನಾಳೆ ಇದ್ದ ಅಲ್ಲ. ಅಸ್ಮಿ ನಿತ್ಯ ಅಸ್ಥಿತಾಮಾನಾತ್. ಸರ್ ಇದ್ದಾನೆ, ಇದ್ದಾನೆ, ಅಸ್ಸಲ್ಲ. ಅಸ್ ಅಂದ್ರೆ ಇದ್ದಾನೆ, ಕರೆಕ್ಟ್ ಅದ. ಅಸ್ ಅಂದ್ರೆ ಇದ್ದಾನೆ, ಎಂದು ತಿಳಿಯಲ್ಪಡ್ತಾನೆ. ಶಾಸ್ತ್ರದಿಂದ ದೇವರು ನಿತ್ಯದಲ್ಲಿ ಇದ್ದಾನೆ ಎಂದು ತಿಳಿಯಲ್ಪಡ್ತಾನೆ. ನಿತ್ಯ ಸತ್ಯನಾಗಿದ್ದಾನೆ, ನಿತ್ಯ ಸತ್ಯನಾಗಿದ್ದಾನೆ. ಸರಿ ಹೋತಾ? ಎಲ್ಲಿ? ಸರ್ವಜೀವೇಶು ಸಂಸ್ಥಿತ, ಎಲ್ಲಾ ಜೀವರಲ್ಲೂ ಇದ್ದಾನ. ಸರಾಫೋರ ತಿಳಿತದಲ್ಲೋ ಏನಂತ ಹೇಳಿದ್ದು? ಅಥವಾ ಇನ್ನೊಂದು ಅರ್ಥ ಏನಂತ ಅರ್ಥ? ಹಿಂಗರ್ಥ, ಯೋಸೌ ಅಸೌ ಪುರುಷ ಸೋಹಮಸ್ಮಿ. ಎರಡನೇ ಅರ್ಥ ಹೇಳ್ತಾರೆ ಶಿವನಾಚಾರ್ಯರು, ಟೀಕಾರಾಯರು, ರಾಯರು. ಅಂದ್ರೆ ಮುಂದಿನ ಮಂತ್ರಕ್ಕೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡೇನು. ಯೋಸೌ ಅಸೌ ಪುರುಷ ಇಷ್ಟೊತ್ತು ಹೇಳಿದ್ವಲ್ರಿ, ಯಮನಲ್ಲಿ ಇದ್ದಾನ, ಪ್ರಜಾಪತಿಯಲ್ಲಿ ಇದ್ದಾನೆ, ಹಿಂಗ ಬೇರೆ ಬೇರೆಯಲ್ಲಿ ಇದ್ದಾನ ಅಂತ ಹೇಳಿದ್ವಲ್ಲ. ಹಂಗಾರೆ ಅನೇಕ ಸ್ಥಳಗಳಲ್ಲಿ ಭಗವಂತನು ಇದ್ದದ್ದಕ್ಕಾಗಿ ಅವ ಬ್ಯಾರೆ, ಇವ ಬ್ಯಾರೆ, ಇವ ಬ್ಯಾರೆ, ಇವ ಬ್ಯಾರೆ ಅಂತ ಅರ್ಥ ಆಗ್ತದೇನು ಅಂದ್ರ ಅಲ್ಲ. ಅವ ಯಾರು ಬ್ಯಾರೆ ಅಲ್ಲ. ಯೋಸೌ ಅಸೌ ಪುರುಷ ಸಹ. ಅಲ್ಲಿದ್ದ ಪರಮಾತ್ಮನು ಇವನೇ, ಇಲ್ಲಿದ್ದ ಪರಮಾತ್ಮನು ಅವನೇ. ಹಿಂಗ ಅರ್ಥ. ಈಗ ಅದಕ್ಕೆ ಮೊದಲನೇ ಅರ್ಥ, ಯಾರು ಬೇರೆ ಕಡೆಗೆ ಹಿಂದೆ ಯಾವ ಭಗವಂತನನ್ನ ಹೇಳಿತ್ತೋ ಅವನು ಮುಖ್ಯ ಪ್ರಾಣಾಂತರ್ಗತನಾಗಿದ್ದಾನೆ ಅಂತ ಒಂದ್ ಅರ್ಥ. ಈಗ ಹಿಂದೆ ಎಲ್ಲೆಲ್ಲಿ ಸೂರ್ಯ ಮಂಡಲದಲ್ಲಿ ಮತ್ತು ಬೇರೆ ಕಡೆಗೆ ಇದ್ದಾನ ಅಂತ ಹೇಳಲಾಗಿದೆಯೋ ಆ ಎಲ್ಲ ಭಗವದ್ ರೂಪಗಳು ಒಂದೇ, ಅಭಿನ್ನ. ಅಷ್ಟೇ ಅಲ್ಲ, ಅಹಮಸ್ಮಿ ಅವ ನನ್ನ ಅಂತರ್ಯಾಮಿಯಾಗಿಯೂ ಇದ್ದಾನೆ. ಈಗ ಬರ್ಕೊಳ್ರಿ, ಅಹಮಸ್ಮಿ ಅನ್ನೋ ಶಬ್ದಕ್ಕೆ ಮದಂತರ್ಯಾಮಿ, ನನ್ನ ಅಂತರ್ಯಾಮಿ ಆದವನು ಅಂತ ಅರ್ಥ. ಅಹಮಸ್ಮಿ ಅನ್ನೋ ಶಬ್ದಕ್ಕೆ ನನ್ನ ಅಂತರ್ಯಾಮಿ. ಯಾರು ವಾಯುದೇವರಲ್ಲಿ ಇದ್ದಾರೆ, ಯಾರು ಸೂರ್ಯನಲ್ಲಿ ಇದ್ದಾರೆ, ಯಾರು ಚಂದ್ರನಲ್ಲಿ ಇದ್ದಾರೆ, ಅವನೇ ನನ್ನಲ್ಲಿ ಇದ್ದಾನೆ. ಸರಿ ಆಯ್ತಾ? ಯೋಸೌ ವಸೌ ಪುರುಷ ಸೋಹಮಸ್ಮಿ. ಇನ್ನು ಮುಂದೆ 18ನೇ ಮಂತ್ರ. ಹೌದು, ಮತ್ತ ನೀವು ನನ್ನ ಒಳಗಿದ್ದವನು ಭಗವಂತ ಅವನೇ ಅಂತ ನೀವು ಹೇಳಿದ್ರೆ, ನಾಳೆ ಆ ಜೀವ ದೇಹವನ್ನ ಬಿಟ್ಟು ಹೊರಟ, ದೇಹ ತ್ಯಾಗ ಮಾಡಿದ ಅಂದ್ರೆ ಒಳಗಿರೋ ಪರಮಾತ್ಮನಿಗೂ ಏನಾದ್ರೂ ಆಗಿಬಿಟ್ರ ಅಂದ್ರೆ ಅದಕ್ಕೆ ಮುಂದಿನ ಮಂತ್ರದಲ್ಲಿ ಉತ್ತರವನ್ನು ಹೇಳ್ತಾರ. ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಹೇಳ್ತಾರೆ. ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.